2 ಕಾಲಲ್ಲಿ ಹೋಗ್ತಾರೆ, ಬರುವಾಗ 4 ಕಾಲಲ್ಲೇ ಬಿಡ್ತಾರೆ. ಪಕ್ಕದಲ್ಲಿ ಡಸ್ಟ್ಬಿನ್ ಇರ್ತದೆ, ಅಲ್ಲಿ ನಾಯಿಗಳಿರ್ತವೆ, ಅಲ್ಲಿ ಹಂದಿಗಳಿರ್ತವೆ, ಅಲ್ಲಿ ಮನುಷ್ಯರಿರ್ತಾನೆ. ಏನಿರ್ತದೆ ಅದರಲ್ಲಿ ಅವನ ಮನುಷ್ಯರಲ್ಲಿ? ಮದ್ಯಪಾನವೆಂಬ ದುರಾತ್ಮ, ವ್ಯಭಿಚಾರವೆಂಬ ದುರಾತ್ಮ, ಡ್ರಗ್ ಅಡಿಕ್ಷನ್ ಎಂಬ ದುರಾತ್ಮ, ಇವೆಲ್ಲ ಇವಿಲ್ ಸ್ಪಿರಿಟ್ಸ್ ಅವೆಲ್ಲ. ಅದಕ್ಕೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಅಧಿಕಾರವನ್ನು ಕೊಟ್ಟೇನೆ. ಏನಂತ ಬ್ರದರ್ ಓದ್ರಿ? ಸೈತಾನನು ಆಕಾಶದಿಂದ ಸಿಡಿಲಿನಂತೆ ಬಿಡುವುದನ್ನು ಕಂಡೆನು. ಇಗೋ ಸರ್ಪಗಳನ್ನು ಹಾಗೂ ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಇದೊಂದು ಅರ್ಥ ಮಾಡಿಕೊಂಡ್ರೆ ಯು ವಿಲ್ ಬಿ ವಿಕ್ಟೋರಿಯಸ್ ಇನ್ ಲೈಫ್. ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನು ತಡಲಿಕ್ಕೆ ಯಾರಿಲ್ರಿ. ಹಲ್ಲೆಲೂಯಾ. ಜೋರಾಗಿ ಚಪ್ಪಾಳೆ ತಟ್ರಿ. ನನಗೆ ಪ್ರೀಚಿಂಗ್ ಮಾಡಬೇಕಾದ್ರೆ ಕ್ಯಾಮರಾ ಇಷ್ಟ ಇಲ್ಲ. ಯಾಕಂದರೆ ಕ್ಯಾಮರಾ ಇದ್ದಾಗ ಭಾಳ ಸಾಫಿಸ್ಟಿಕೇಟ್ ಆಗಿರ್ಬೇಕು, ಹೌದಲ್ವಾ? ಫೋಟೋಜೆನಿಕ್ ಫೇಸ್ ಇರಬೇಕು. ಬೆಳಗ್ಗೆ 7 ಗಂಟೆಗೆ ನಾನು ಸ್ಟೇಷನ್ನಿಂದ ಅರಮನೆ ಮುಂದೆ ಬರ್ತಿದ್ದೆ ಆಟೋದಲ್ಲಿ. ಕೆಲವೊಬ್ಬರು ಲೇಡೀಸ್ ಫೋಸ್ ಹೊಡೆದು ನಿಂತಿದ್ದಾರೆ ಹಿಂಗೆ ಥರ. ಅಯ್ಯೋ ನಾನು ಚೆನ್ನಾಗಿ ಕಾಣೋದಲ್ಲ ಆ ಥರ ಹೇಳಿದ್ರೆ. ಕ್ಯಾಮರಾ ಅದು ಏನಂತಾರೆ, ಒಂದು ಅಂಬ್ರಿಲ್ಲ ಕ್ಯಾಮರಾ ಹಿಡ್ಕೊಂಡು ಕೆಲವು ಫೋಟೋ ತೆಗಿತಾ ಇದ್ದಾರೆ. ನಾ ಆಟೋ ಡ್ರೈವರ್ ಕೇಳಿದೆ, ಸರ್ 7 ಗಂಟೆಗೆ ಏನು ಮಾಡ್ತಾ ಇದ್ದಾರೆ? ಸರ್ ಫೋಟೋಶೂಟ್ ಅಂತ. ಮೈ ಗುಡ್ನೆಸ್, 7 ಗಂಟೆಗೆ ಫೋಟೋಶೂಟು. ನಾನು ಫಸ್ಟ್ ಟೈಮ್ ನೋಡಿದೆ ಮೈಸೂರಿನಲ್ಲಿ. ನಿಮಗೆಲ್ಲ ಪರಿಚಯ ಇರ್ಬೋದು. ಎಂಥ ಹುಚ್ಚು ರೀ. ನನಗೆ ಆ ಹುಚ್ಚು ಮಾತ್ರ ಇಲ್ಲ, ನನಗೆ ಫೋಟೋಜೆನಿಕ್ ಫೇಸ್ ಅಲ್ಲ ನಂದು. ನಾನು ಹೆಂಡ್ತಿ ಆದಾಗ ಯಾಕ್ರಿ ಯಾವಾಗಲೂ ಸೀರಿಯಸ್ ಇದ್ದಾರೆ? ನಾವು ಒಂದೇ ಹೇಳ್ತೀನಿ, ಭಾಳ ಮಂದಿ ಇನ್ನು ಯೇಸುವಿನ ಬಗ್ಗೆ ಗೊತ್ತಿಲ್ಲ ಕಣ. ಯೇಸು ಒಂದು ಯಾರೋ ಗೊತ್ತಿಲ್ಲ ಭಾಳ ಜನಕ್ಕೆ. ಅದಕ್ಕೆ ನಾನು ನೋವುತ್ತದೆ. ರಸ್ತೆಯಲ್ಲಿ ಹೋಗುವಾಗ, ಹಾಸ್ಪಿಟ್ಲ್ ಮುಂದೆ ಹೋಗುವಾಗ, ಸ್ವಾಮಿ ಇವರೇ ಭಾಳ ಮಂದಿಗೆ ಇನ್ನೇನು ಯಾರೋ ಗೊತ್ತಿಲ್ಲ ಸ್ವಾಮಿ. ಯಾರು ಹೇಳಬೇಕು ಸ್ವಾಮಿ? ಯಾರು ಹೇಳಬೇಕಯ್ಯ? ಎಷ್ಟು ಜನ ಪ್ರತಿದಿನ ಯೇಸು ಯಾರೋ ಗೊತ್ತಿಲ್ಲ ನರಕಕ್ಕೆ ಹೋಗ್ತಾ ಇದ್ರಲ್ಲ, ಯಾರು ಅದಕ್ಕೆ ಜವಾಬ್ದಾರಿ? ನೀವು ಸರ್ಪಗಳನ್ನು ನೆಕ್ಸ್ಟ್ ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಅಧಿಕಾರ ಏನು ಕೊಟ್ಟಿದ್ದಾರೆ? ಆಲ್ರೆಡಿ ಹ್ಯಾಸ್ ಗಿವನ್ ದ ಕೀಸ್. ಅಧಿಕಾರ ಕೊಟ್ಟಿದ್ದಾನೆ. ನೀವೇನು ಹೇಳಿದ್ರಿ ಯೇಸು ನಾಮದಲ್ಲಿ ನೆರವೇರಬೇಕು. ನೆರವೇರ್ತಾರೆ ಅಂದರೆ ನಮ್ಮ ಸಮಸ್ಯೆ, ಅವ್ರದ್ದಲ್ಲ ಸಮಸ್ಯೆ. ಇಲ್ಲ, ಅಧಿಕಾರ ಕೊಟ್ಟಿದ್ದಾನೆ ರೀ ಪ್ರಿಯರೇ. ಅದನ್ನು ಯೂಸ್ ಮಾಡ್ಕೋಬೇಕು. ನನ್ನ ಅಕೌಂಟ್ನಲ್ಲಿ ಒಂದು 10 ಕೋಟಿ ಇದ್ರೆ ಏನು ಉಪಯೋಗ? ಏನು ಮಾಡ್ಬೇಕದನ್ನು? ನಾನು ಬ್ಯಾಂಕಿಗೆ ಹೋಗ್ಬೇಕು ಅಥವಾ ATM ಯೂಸ್ ಮಾಡಬೇಕಾ ಅಥವಾ ಪೇಟಿಎಮ್ನಲ್ಲಿ ಯೂಸ್ ಮಾಡಬೇಕು ನಾನು ಈಗ ಸದ್ಯಕ್ಕೆ? ಎಸ್ ಆರ್ ನೋ? ಅರ್ಥ ಆಗ್ತದೆಯಾ? ಹೌದು. ಒಂದು ಊರಿನಲ್ಲಿ ಹಾಗೆ ಇತ್ತು, ಒಂದು ಹಳ್ಳಿಯಲ್ಲಿ ಒಂದು ತಾಯಿ ಪಾಪ ತುಂಬ ಬಡವಳು, ವಿಧವೆ, ಒಂದೇ ಮಗ. ಇದೇನು ಒಂದೇ ಮಗಳು ನನಗೆ ಹೆಚ್ಚಿಗೆ ಇನ್ಸಿಡೆಂಟ್. ನಾನು ಒಬ್ಬನೇ ಮಗ. ಅದಕ್ಕೆ ತುಂಬ ಬಡತನ. ಎಲ್ಲ ಒಂದು 4-5 ಮನೆಯಲ್ಲಿ ಅಡುಗೆ ಕೆಲಸ ಮಾಡಿ ತೊಳೆದು ಮಗನಿಗೆ ಸ್ಕೂಲ್ನಲ್ಲಿ ಒಂದು ಒಳ್ಳೆಯ ಫಾದರ್ ಕಡೆ ಸೇರಿಸ್ತಾಳೆ. ಅವನು ಚೆನ್ನಾಗಿ ಓದ್ತಾನೆ, ಆಮೇಲೆ ಒಂದು ಕಾಲೇಜ್ ಓದ್ತಾನೆ, ಆಮೇಲೆ ಒಳ್ಳೆ ಡಿಗ್ರಿ PG ಮುಗಿಸ್ಕೊಂಡು ಅವನು ದೇವರ ದಯದಿಂದ ಅವನು ಅಮೆರಿಕಾಗೆ ಹೋಗ್ತಾನೆ. ಅಮೆರಿಕಾಗೂ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ. ಈ ತಾಯಿ ಹೇಳ್ತಾರೆ, ಅಪ್ಪ ನೀನು ಅಮೆರಿಕ ಹೋಗ್ತಾಯಿದ್ದೆ, ನಾನು ಬಿಟ್ಟು ಹೋಗ್ತಾ ಇದ್ದಲ್ಲ ಅಂದರೆ, ಇಲ್ಲಮ್ಮ ನಾನು ಬರ್ತೀನಿ, ಸ್ವಲ್ಪ ದಿನ ದುಡ್ಡುಕೊಂಡು ಬರ್ತೀನಿ, ನಮ್ಮದು ಮನೆ ಎಲ್ಲ ಚೆನ್ನಾಗಿ ಕಟ್ಟಿಬಿಡ್ತೀನಿ, ಆಮೇಲೆ ನೀವು ಚೆನ್ನಾಗಿರ್ಬೋದು ಅಂತ ಹೇಳ್ತಾನೆ. ಅದು ಚಿಕ್ಕ ಗುಡಿಸಲು, ಗೊತ್ತಲ್ಲ ಹಳ್ಳಿಯಲ್ಲಿ ಆಗಿರ್ತದೆ ಗುಡಿಸಲು, ತುಂಬ ದೀನ ಸ್ಥಿತಿಯಲ್ಲಿರ್ತದೆ. ಪಾಪ ಈ ತಾಯಿ ತನ್ನ ಮಗ ಹೋದ್ಮೇಲೆ ದುಡ್ಡು ಕಳಿಸ್ತಾನೆ ಅಂತ ಅನ್ಕೊತಾ ಇದ್ದಾಳೆ. ರಿಯಲಿ ಇನ್ಸಿಡೆಂಟ್ ಆಗಿದ್ದು. ಪ್ರತಿ ತಿಂಗಳು ವೆಯ್ಟ್ ಮಾಡ್ತಾಳೆ. ಪೋಸ್ಟ್ಮ್ಯಾನ್ ಬಂದು ಏನೋ ಒಂದು ಕವರ್ ಕೊಡ್ತಾಳೆ, ಅದನ್ನು ನೋಡ್ತಾಳೆ, ತೆಗಿತಾಳೆ, ದುಡ್ಡಿಲ್ಲ. ತಲೆದಿಂಬು ಹಿಡ್ಕೊಂಡು ಅಳ್ತಾಳೆ, ನನ್ನ ಮಗ ದುಡ್ಡು ಕಳಿಸಿಲ್ಲ. ಮಗನ ಮೇಲೆ ಚಿಂತೆ ಆಯಿತು. 1 ವರ್ಷ ಆಯ್ತು, 2 ವರ್ಷ ಆಯ್ತು. ಒಂದ್ಸಲ ಹೋದರೆ 1 ವರ್ಷ 2 ವರ್ಷ ಆಗ್ತದೆ, ಹೌದಲ್ವಾ? ಪಾಪ ಪ್ರತಿ ತಿಂಗಳು ಈ ಕವರ್ ಬರ್ತಾಯಿತ್ತು. ಇವಳು ನೋಡ್ತಾಳೆ, ದುಡ್ಡಿಲ್ಲ ಅಂತೇಳಿ ಬೇಜಾರು ಮಾಡಿಕೊಂಡು ತಲೆ ದಿಂಬಿಕೆಲ್ಲ ಹಾಕ್ಕೊಂಡು ಮಗನ ಮೇಲೆ ಚಿಂತೆ ಮಾಡಿಕೊಂಡು ಹಾಸಿಗೆ ಮೇಲೆ ಇರ್ತಾಳೆ. ಒಂದಿನ 2 ವರ್ಷ ಆದಮೇಲೆ ಮಗ ಬರ್ತಾನೆ. ತಮ್ಮ ಊರಿನಲ್ಲಿರೋ ಹಿರಿಯರಿಗೆ ಎಲ್ಲ ಪರಿಚಯ ಮಾಡಿ ಹೇಳ್ತಾನೆ. ಹಾಗೆ ಆಯ್ತು ಅಂತ ಮನೆ ಕಡೆ ಬರುವಾಗ ತಾನು ವಿಚಾರ ಮಾಡ್ಕೊಂಡು ಬರ್ತಾನೆ. ಏನಂದರೆ ಈಗ ಒಂದು ದೊಡ್ಡ ಒಂದು ಮನೆ ಆಗಿರ್ತದೆ, ನಮ್ಮ ಮಮ್ಮಿ ಎಲ್ಲ ಚೆನ್ನಾಗಿರ್ತಾಳೆ, ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡಲಿಕ್ಕೆ ಒಂದು 2-3 ಮಂದಿ ಸರ್ವೆಂಟ್ಸ್ ಇರ್ತಾರೆ ಅಂತ ಆಸೆ ಪಡ್ಕೊಂಡು ಬರ್ತಾನೆ. ಬಂದ ಕೂಡಲೇ ಅಲ್ಲಿ ನೋಡಿಕೊಳ್ಳೆ ಅವ್ರ ಗುಡಿಸಲು ಹೆಂಗಿತ್ತು, ಅದಕ್ಕಿಂತ ಅಧೋಗತಿಯಲ್ಲಿತ್ತು. ಭಯಂಕರ ಹೀನವಾದ ಸ್ಥಿತಿ, ದೀನ ಸ್ಥಿತಿಯಲ್ಲಿರ್ತದೆ. ಇವನಿಗೆ ಆಶ್ಚರ್ಯ, ಕೋಪ ಬರ್ತದೆ, ಏನಾಯ್ತಿದ್ದೆಲ್ಲ ಅಂತೇಳಿ. ಒಳಗೋಗಿ ನೋಡ್ತಾನೆ, ಅವ್ನ ಮಮ್ಮಿ ಹಾಸಿಗೆ ಮೇಲೆ ಬಿದ್ದಿದ್ದಾಳೆ, ಅಸ್ಥಿಪಂಜರ ಆಗಿಬಿಟ್ಟಾಳೆ. ಅವ್ನು ನೋಡಿ, ಮಮ್ಮಿ ಏನು ಮಮ್ಮಿ ಈ ಥರ ಇದೆಯಾ ಅಂತ.
ಏನು ಮಗ ನೀನು ಹೋಗಿದ್ಯಾ 2 ವರ್ಷ ಆಯಿತು, ಒಂದು ಪತ್ರ ಇಲ್ಲ, ಏನಿಲ್ಲ, ಒಂದು ದುಡ್ಡು ಕಳಿಸಿಲ್ಲ, ನಾನು ಚಿಂತೆಯಿಂದ ಮಲಗಿಬಿಟ್ಟಿನಿ, ಏನು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಏನು ಮಾತಾಡ್ತಾ ಇದ್ದೀನಿ ಅಂದರೆ, ಇಲ್ಲ ಮಗ ನೀನೇನು ನಾನು ದುಡ್ಡು ಕಳಿಸಿಲ್ಲಲ್ಲ. ಅಲ್ಲಮ್ಮ ಪ್ರತಿದಿನ ನಾನು ಒಂದು ಕವರ್ ಕಳಿಸಿದ್ನಲ್ಲ, ನೋಡಿಲ್ವಾ? ನೋಡಿದೆ, ಅದರಲ್ಲಿ ದುಡ್ಡಿಲ್ಲ, ನೋಟಿಲ್ಲ. ಎಲ್ಲಿ ಹಾಕಿ ಎಲ್ಲಿಟ್ಟಿದೆ ಅಂದರೆ ತಲೆ ದಿಂಬು ಕಡೆಗೆ ಇಳ್ಕೊಂಡು ಅಂತಾನೆ. ಎಲ್ಲ ತಲೆಗೆ ದಿಂಬು ತೆಗೆದು ನೋಡಿದ್ರೆ 2 ವರ್ಷದಿಂದ ಕಳಿಸಿದೆ, ಎಲ್ಲ ಪಾಕೆಟ್ಸ್ ಕವರಲ್ಲಿ. ಅದು ತೆಗೆದು ನೋಡ್ತಾ, ಅಮ್ಮ ಸ್ವಲ್ಪ ಬುದ್ಧಿದ್ದೇನೆ ನನಗೆ, ನಾನು ಪ್ರತಿ ತಿಂಗಳು ನಿನಗೆ ಲಕ್ಷಗಟ್ಟಲೆ ದುಡ್ಡು ಚೆಕ್ನಲ್ಲಿ ಕಳಿಸ್ತಾ ಇದ್ದೆ, ಅಮೆರಿಕನ್ ಡಾಲರ್ಸ್ನಲ್ಲಿ. ಊರನ್ನ ಯಾರಾದರೂ ಓದ್ಕೊಂಡವ್ರ ಕಡೆ ಹೋಗಿ ನಿನ್ನ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಕೊಂಡು ಅದರಲ್ಲಿ ನೀನು ಹಾಕಿದರೆ ನೀನು ಇಂಥ ಪರಿಸ್ಥಿತಿ ಬರ್ತದೆಯಾ? ಪ್ರೈಸ್ ಲಾರ್ಡ್. ಭಾಳ ಮಂದಿ ನಿಮ್ಮ ಹಲ್ಲು ನೋಡ್ತಾ ಇದ್ದೀನಿ, ಕೋಲ್ಗೇಟು ಮತ್ತು ಪೆಪ್ಸಡೆಂಟ್ ಯೂಸ್ ಮಾಡ್ತಾ ಇದ್ದೀರಾ, ಹೌದಲ್ಲ? ಪ್ರೈಸ್ ಲಾರ್ಡ್. ಬಟ್ ನಮ್ಮೆಲ್ಲರೂ ಕೂಡ ಅದೇ ಪರಿಸ್ಥಿತಿ. ನಮ್ಮೆಲ್ಲರ ಪರಿಸ್ಥಿತಿ, ಇವರು ಯಾವಾಗಲೂ 2000 ವರ್ಷಗಳಿಂದ ನಮಗೆಲ್ಲ ಕೊಟ್ಟಿದ್ದಾರೆ ರೀ. ಹೇಗೆ ವಿಡ್ರಾ ಮಾಡ್ಕೋಬೇಕು ಗೊತ್ತಾಗ್ತಾ ಇಲ್ಲ. ಹಲ್ಲೆಲೂಯಾ. ಹೇಗೆ ವಿಡ್ರಾ ಮಾಡ್ಕೋಬೇಕು ಗೊತ್ತಾಗ್ತಾಯಿಲ್ಲ ನಮಗೆ. ಅದಕ್ಕೆ ಈ ಅಂಥ ಪ್ರಾರ್ಥನಾ ಕೂಟಗಳು ತರೋದು. ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ ರೀ, ಅದನ್ನು ಉಪಯೋಗಿಸ್ಕೋಬೇಕು. ಹೇಗೆ ಗೊತ್ತಾ? ಪ್ರಾರ್ಥನೆ ಮುಖಾಂತರ ಮೊಣಕಾಳು ಹಾಕೋದು ಕಲಿಬೇಕು. ನಾನು ಮತ್ತೆ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಆಲಯಗಳಲ್ಲಿ ಎಲ್ಲರೂ ಮೊಣಕಾಳು ಹಾಕಿ ಪರಮಪ್ರಸಾದ ಸ್ವೀಕಾರ ಮಾಡೋದು. ನಾನು ಮೊನ್ನೆ ವೆಲಾಂಗಣ್ಣೆ ಹೋಗಿದ್ದಾಗ ಕೆಲವೊಬ್ಬರು ಬಂದಿದ್ದರು, ಸಿಸ್ಟರ್ಸ್ ಎಲ್ಲ, ಹೌದಲ್ಲ? ಕೆಲವರು ಮೊಣಕಾಳು ಹಾಕಿ ಸ್ವೀಕಾರ ಮಾಡ್ತಿದ್ರು. ಭಾಳ ಸಂತೋಷ ಆಯಿತು ನನಗೆ. ಮೊದಲೆಲ್ಲ ರೈಲಿಂಗ್ ಇತ್ತು, ನಾವು ಚಿಕ್ಕವರಿದ್ದಾಗ, ನೆನಪಿದೆ ಗೊತ್ತಿಲ್ಲ, ಈ ಚಿಕ್ಕ ಮಕ್ಕಳಿಗೆ ಗೊತ್ತಿಲ್ಲ, ನಾವು ಸಣ್ಣವರಿದ್ದಾಗ ದೊಡ್ಡವರೆಲ್ಲ ರೈಲಿಂಗ್ ಇತ್ತು. ರೈಲಿಂಗ್ ಅಂದರೆ ಮುಂದೆಲ್ಲ ಆಲ್ಟರ್ ಮುಂದೆ ಎಲ್ಲರೂ ಬಂದು ಮೊಣಕಾಳು ಹಾಕಿದರೆ ಗುರುಗಳು ಬಂದು ಪರಮಪ್ರಸಾದ ಕೊಡ್ತಿದ್ರು. ಯು ಹ್ಯಾವ್ ಟು ಸ್ಪೆಂಡ್ ಟೈಮ್ ಇನ್ ದ ಪ್ರೇಯರ್. ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಬೇಕು. ನಾವು ಎಷ್ಟೊತ್ತು ಪ್ರಾರ್ಥನೆ ಮಾಡ್ತಾಯಿದ್ವಿ? ನಾನು ಹೇಳಿದ್ದು ಬೇಜಾರಾಗ್ತದೆ ಸಮಯ. ಯಾರು ಮಲಗ್ತಾ ಇಲ್ಲ, ಥ್ಯಾಂಕ್ ಗಾಡ್. ಒಳ್ಳೆ ವಾತಾವರಣ. ಯು ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ನಿಜವಾಗಿ ಆತ್ಮ ಎಲ್ಲಿ ಕೆಲಸ ಮಾಡ್ತಿದ್ದಂಗೆ ಅಲ್ಲಿ ಒಂದು ಪ್ರಶಾಂತತೆ ಇರ್ತದೆ ನೋಡಿ ಪ್ರೇದ. ವಿ ಆರ್ ನಾಟ್ ಮಚ್ ಡಿಸ್ಟರ್ಬ್ಡ್, ಹೌದಲ್ಲ? ದಟ್ಸ್ ಎ ಸೈನ್ ಆಫ್ ದ ಹೋಲಿ ಸ್ಪಿರಿಟ್. ಯೇಸು ಸ್ವಾಮಿ ಅದಕ್ಕೆ ತನ್ನ ಶಿಷ್ಯರಲ್ಲಿ ಏಕಾಂಗಿಯಾಗಿ ಕರ್ಕೊಂಡು ಹೋಗ್ತಾನೆ. ಯಾಕೆ? ಅವ್ರ ಜೊತೆ ಸಹವಾಸ ಮಾಡಲಿಕ್ಕೆ, ಪ್ರಾರ್ಥನೆ ಮಾಡಬೇಕು. ನಾನು ಲಾಸ್ಟ್ ಟೈಮು ಪವರ್ ಕ್ಲಾಸ್ ಕೊಡೋಕ್ಕೆ ಕೆಲವೊಂದು ಪಾಯಿಂಟ್ಸ್ ಬರ್ಕೊಂಡು ಬಂದೆ. ನಮ್ಮ ಟೀಮ್ ಜನರು ಇಲ್ಲಿ ಎಷ್ಟು ಮಂದಿ ಇದ್ದಾರೆ? ಇಲ್ಲಿ ನಮ್ಮ ಟೀಮ್ ಜನ ಎಷ್ಟು ಮಂದಿ ಇದ್ದಾರೆ? ಭಾಗ್ಯ, ನಮ್ಮ ಭಾಗ್ಯ ಅಕ್ಕ, ಕೆಲವೊಂದು 10-20 ಮಂದಿ, 70-90 ಮಂದಿ ಇದ್ದರೆ ಇಲ್ಲಿ ಹೋಗ್ಬಿಟ್ರು, ಮಾಯವಾಗಿಬಿಟ್ರ. BMC ನಗರ ಅವ್ರು ಕಾಣ್ತಾ ಇಲ್ಲ, ಕೆಲವೊಬ್ರು ಬಿಟ್ಟು. ಸಂಕಟ ಬಂದಾಗ ಪ್ರೈಸ್ ದಿ ಲಾರ್ಡ್ ಒಂದು ಮಾತ್ರ, ಎಲ್ಲವೂ ಕಳ್ಕೊಂಡಾಗ ದೇವರನ್ನು ಮೊರೆ ಇಟ್ಟು, ಎಲ್ಲ ಸಿಕ್ಕಿದಾಗ ದೇವರನ್ನು ಮರ್ತೋಗ್ಬಿಟ್ರೆ, ದೇವರು ಏನು ಕೊಟ್ಟಿದ್ದಾರಲ್ಲ ಅದನ್ನು ಬೆಸ್ಟ್ ಎಕ್ಸಾಂಪಲ್ ಅಬ್ರಹಾಂ. ಒಂದು ಮಗು ಕೊಡು ಅಂತಿದ್ದ, ಹೌದಲ್ಲ? ಪರವಾಗಿಲ್ಲ, ಇರಲಿ ಸಿಸ್ಟರ್, ಚೆನ್ನಾಗಿ ಆಡ್ಕೊಳ್ಳಿ, ಏನು ಪರವಾಗಿಲ್ಲ, ಆಡ್ಕೊಳ್ಳಿ. ಎಷ್ಟು ಮಕ್ಕಳನ್ನ ಇವತ್ತು ಗಲಾಟೆ ಮಾಡ್ತಾಯಿಲ್ಲ, ದೇವರಿಗೆ ಚಪ್ಪಾಳೆ ತಟ್ಟನ ಸ್ತೋತ್ರ ಸಲ್ಲಿಸ. ನಾನು ಯಾವಾಗಲೂ ಈ ಮಕ್ಕಳನ್ನ ನೋಡಿದಾಗ ನನಗೆ ತುಂಬ ಹೊಟ್ಟೆ ಉರಿತದ್ರಿ, ಭಾಳ ಜಲಸ್ ಫೀಲ್ ಆಗ್ತೇನೆ. ಯಾಕೆ ಗೊತ್ತಾ? ಆ ಚಿಕ್ಕ ವಯಸ್ಸಿನಲ್ಲಿ ನಮ್ಗೆ ಯಾರು ವಾಕ್ಯ ಹೇಳಿಲ್ರಿ. ಬಟ್ ಇವ್ರು ಮಾತ್ರ ಒಂದು ದಿನ ಪ್ರವಾದಿಗಳಾಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಅಷ್ಟು ಕಷ್ಟಪಟ್ಕೊಂಡು ಮಕ್ಕಳನ್ನ ಕರ್ಕೊಂಡು ಬಂದ್ರಲ್ಲ, ಗಲಾಟೆ ಮಾಡ್ತಿರ್ತಾರೆ, ಬಟ್ ಅವ್ರು ಪ್ರವಾದಿಗಳಾಗ್ತಾರೆ. ಒಂದಿನ ರಾಷ್ಟ್ರಗಳನ್ನು ಆಳ್ತಾರೆ ಅವರು. ಇರ್ಮಿಯಾಗೆ ಕೊಟ್ಟ ಪ್ರವಚನ, ಹೌದಲ್ಲ? ಸಮುಯೇಲನು ಮಾತನಾಡುವಾಗ ಇಡೀ ಇಸ್ರಾಯೇಲ್ ಜನರು ಕೇಳ್ತಿದ್ದರಂತೆ. ವಾಹ್! ಇಡೀ ದೇಶದ ಜನರು ಅವರ ಮಾತುಗಳನ್ನು ಕೇಳ್ತಿದ್ರಂತೆ. ಇಫ್ ಯು ಆರ್ ಅ ಪ್ರಾಫಿಟ್, ದೇವರ ಅಧಿಕಾರವನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಬೇಕಂತ ಗೊತ್ತಿದ್ರೆ, ದೇವರ ಅಭಿಷೇಕದಲ್ಲಿ ನಡಿಬೇಕಾದ್ರೆ ಆಗಿತ್ತದಂತೆ. ಇವತ್ತಿಂದ ಪ್ರಾರ್ಥನೆ ಮಾಡಬೇಕೇನು ಗೊತ್ತಾ? ಸ್ವಾಮಿ, ನನ್ನ ನೆರಳು ಜನರ ಮೇಲೆ ಬಿದ್ದರು, ಅವರು ಅಭಿಷೇಕ ಹೊಂದಬೇಕು ನನ್ನ ಮಾತುಗಳಿಂದ. ಅದಕ್ಕೆ ನಿನ್ನ ಮಾತು ಸಾಕಯ್ಯ, ನಿನ್ನ ನೋಟ ಸಾಕಯ್ಯ, ನಿನ್ನ ನೆರಳು ಸಾಕಯ್ಯ, ಒಂದು ಹಾಡು ಹಾಡಯ್ಯ, ನಿನ್ನ ಮಾತು ಸಾಕಯ್ಯ. ಬರ್ತಾರೆ ಹಾಡೋದು. నీ మాట చాలయ్యా, నీ చూపు చాలయ్యా, నీ తోడు చాలయ్యా,
ನೀಡ ಚಾಲಯ್ಯ. ತೆಲುಗು ಅಂದ್ರೆ ಭಾಳ ಇಷ್ಟ. ವಿಚಿತ್ರವಾದ ವಿಷಯ ಏನು ಗೊತ್ತಾ, ಇವತ್ತು ತನಕ ಒಂದು ಸಲ ಕೂಡ ತೆಲುಗಿನಲ್ಲಿ ಪ್ರೀಚಿಂಗ್ ಮಾಡಿಲ್ಲ ನಾನು. ಪ್ರೈಸ್ ದಿ ಲಾರ್ಡ್. ನಾನು ಯಾವಾಗೂ ಚಾನ್ಸ್ ವೇಟ್ ಮಾಡ್ತದೆ ತೆಲುಗಿನಲ್ಲಿ ಪ್ರೀಚ್ ಮಾಡ್ಬೇಕಂತೇಳಿ. ಅದು ಹೇಳಿದ್ನಲ್ಲ, ಗಾಡ್ ಡಸ್ ನಾಟ್ ರೆಸ್ಪೆಕ್ಟ್ ಅವರ್ ಟ್ಯಾಲೆಂಟ್ಸ್. ಅರ್ಥ ಆಯ್ತಾ? ಅದರ ತಕ್ಕ ಸಮಯದಲ್ಲಿ ಉಪಯೋಗಿಸ್ಕೊತಾನೆ ಪ್ರೇಯರ್. ಅವ್ರ ಟೈಮಿಂಗಾಗಿ ವೆಯ್ಟ್ ಮಾಡಬೇಕು. ಆಡ್ತೀರಾ ಒಂದೇ ಬಂದಿಲ್ಲ ಪರ, ನೋ ಪ್ರಾಬ್ಲಮ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರು ನಮಗೆ ಕೊಟ್ಟಿದ್ದನ್ನು ಅದು ಉಪಯೋಗಿಸ್ಕೋಬೇಕು ಪ್ರೇಯರ್. ಇನ್ನೊಂದು ಒಂದು ಸಿಂಪಲ್ ಎಕ್ಸಾಂಪಲ್, ರಿಯಲ್ ಆಗಿದ್ದನ್ನು ನಾನು ಹೇಳ್ತೇನೆ. ಒಬ್ಬ ವ್ಯಕ್ತಿ ಶಿಪ್ನಲ್ಲಿ ಪ್ರಯಾಣ ಮಾಡ್ತಿದ್ದ, ಇಂಗ್ಲೆಂಡ್ನಿಂದ ಅಮೆರಿಕಾಗೆ. ಟೈಟಾನಿಕ್ ಶಿಪ್ ಅಂತ ಕೇಳಿ, ಟೈಟಾನಿಕ್ ನೋಡಿದ್ರಲ್ಲ ಸಿನಿಮಾ, ಟೈಟಾನಿಕ್ ಸಿನಿಮಾ ನೋಡಿದ್ರೆ ಅದು ಮುಳುಗೋಗ್ತದೆ, ಬಟ್ ಇದು ಶಿಪ್ ಮುಳುಗೋಗೋದಿಲ್ಲ. ಆ ಶಿಪ್ನಲ್ಲಿ ಹೋಗ್ತಿರ್ತಾನೆ ಒಬ್ಬ ವ್ಯಕ್ತಿ, ಜಸ್ಟ್ ನಮ್ಮಂಥ ಒಂದು ಯಂಗ್ ಬಾಯ್, ಅಂದರೆ ಒಂದು 100 ವರ್ಷಗಳ ಹಿಂದೆ, 100-150 ವರ್ಷಗಳಿಂದ. ಅವಾಗ ಪ್ಲೇನ್ಸ್ ಇರಲಿಲ್ಲ, ಶಿಪ್ನಲ್ಲಿ ಹೋಗಬೇಕು. ಅವನು ಪ್ರಯಾಣ ಮಾಡ್ತಾ, ಅವನೇನು ಇಂಗ್ಲೆಂಡ್ನಿಂದ ಅಮೆರಿಕಾಗೆ ಹೋಗಿ ಅಲ್ಲಿ ಸಂಪಾದನೆ ಮಾಡ್ಕೋಬೇಕಂತೇಳಿ, ಅದೊಂದು ಬೇರೆ ದೇಶಕ್ಕೆ ಹೋಗಿ ಸಂಪಾದನೆ ಮಾಡಬೇಕಂತೇಳಿ. ಅವನು ಏನು ಮಾಡ್ತಾನೆ, ಅವನು ಆ ಶಿಪ್ಗೆ ಹೋಗ್ಬೇಕಾದ್ರೆ ಆ ಟಿಕೆಟ್ಗೆ ಬೇಕಾಗಿದ್ದೆಲ್ಲ ಆಸ್ತಿ, ದುಡ್ಡು ಎಷ್ಟು ದುಡ್ಡು ಬೇಕು ಅಷ್ಟೆಲ್ಲ ಭಾಳ ಕಷ್ಟಪಟ್ಟುಕೊಂಡು ಅವನು ಸಂಪಾದನೆ ಮಾಡಿ ಟಿಕೆಟ್ ತೊಗೊತಾನೆ. ಶಿಪ್ನಲ್ಲಿ ಟಿಕೆಟ್ ತೊಗೊತಾನೆ. ಗಮನ ಇಟ್ಟು ಕೇಳ್ರಿ. ಟಿಕೆಟ್ ತೊಗೊಂಡ್ಮೇಲೆ ಅವನು ಶಿಪ್ನಲ್ಲಿ ಹತ್ತಿದ್ದಾನೆ, ಮುಗೀತು. ಅವನೇನು ಹೇಗಾದರೂ ಮಾಡಿ 1 ವಾರ ಸಹಿಸ್ಕೊಂಡ್ರೆ ಸಾಕು, ನಾನು ಅಮೆರಿಕಾಗೆ ಹೋಗ್ತೀನಿ, ಅಲ್ಲಿ ಹೋಗಿ ಹೆಂಗವನು ಜೀವನ ಮಾಡಿ ನಾನು ಲೈಫ್ ಸೆಟ್ಲ್ ಆಗ್ತಾನೆ ಅಂತ ಆಸೆ ಇತ್ತು ಪಾಪ. ಇವನು ಇದ್ದಿದ್ದೆಲ್ಲ ಹಣವನ್ನು ಆ ಟಿಕೆಟ್ಗಾಗಿ ಸ್ಪೆಂಡ್ ಮಾಡ್ತಾನೆ. ಅವನು ತನ್ನ ರೂಮ್ನಲ್ಲಿ ಡೆಕ್ನಲ್ಲಿ ಮಲಗಿರ್ತಾನೆ. ಒಂದಿನ ಮಲಗಿರ್ತಾನೆ, ಹಸಿವಾಗಲಿಕ್ಕೆ ಶುರು ಆಗ್ತದೆ. ಅಲ್ಲಿ ಹೋಗಿ ಕ್ಯಾಂಟೀನ್ಗೆ ಹೋಗಿ, ಅಲ್ಲಿ ಕ್ಯಾಂಟೀನ್ ಎಲ್ಲ ಇರ್ತವೆ, ಅಲ್ಲಿ ಹೋಗಿ ಎಲ್ಲ ನೀರು ಕುಡಿದುಕೊಂಡು ಮತ್ತೆ ಬರ್ತಾನೆ. 2ನೇ ದಿನ ಅವನು ಮತ್ತೆ 2ನೇ ದಿನ ತುಂಬ ಹಸಿವಾಗ್ತದೆ, ಮತ್ತೆ ಹೋಗ್ತಾನೆ, ಈ ಥರ ನೀರು ಕುಡಿತಾನೆ, ಸುಮ್ಮನೆ ಎಲ್ಲರೂ ತಿನ್ನೋದು ನೋಡ್ತಾನೆ, ಮತ್ತೆ ವಾಪಸ್ ಬರ್ತಾನೆ. ಈಗ 1 ವಾರ ಆಯಿತು. ನಿನ್ನ ನೋಡಿ ನಾ ಹೇಳಿಲ್ಲಪ್ಪ ಆಗಲೇ, ಇನ್ಸಿಡೆಂಟ್ ಅಂತ ಅಷ್ಟೇ ಅದು. 1 ವಾರ, 10 ದಿನ ಊಟ ಇಲ್ಲ ಅಂದರೆ ಮನುಷ್ಯ ಏನಾಗ್ತಾನೆ, ಹೌದಲ್ವಾ? ಅಸ್ಥಿಪಂಜರ ಆಗ್ಬಿಟ್ರೆ, ಸಾಯೋದು ಪರಿಸ್ಥಿತಿ ಬಂತು. ಅವನು ತೀರ್ಮಾನ ಮಾಡಿಕೊಂಡ್ರೆ, ಹಿಂಗೆ ನಾನು ಹೋದರೆ ನಾನು ಅಮೆರಿಕಕ್ಕೆ ಹೋಗೋದಿಲ್ಲ, ನನ್ನ ಹೆಣನೇ ಅಮೆರಿಕಕ್ಕೆ ಹೋಗ್ತದೆ. ನಾ ಏನು ಮಾಡ್ತೀನಿ ಅಂದರೆ, ಹೋಗಲಿ ಏನಾಗ್ತದೆ. ಭಾಳ ಹಸಿವಾದ ಮೇಲೆ ಒಂದು ಹೋಟ್ಲಿಗೆ ಹೋದ್ರೆ ನಾವೇನು ಮಾಡ್ತೀವಿ, ಅಂಥ ಪರಿಸ್ಥಿತಿ ಬಂದಿಲ್ಲ, ಸಿನಿಮಾದಲ್ಲಿ ನಾವು ನೋಡಿದ್ವಿ ಮಾತ್ರ ಅಷ್ಟೇ. ಏನು ಮಾಡ್ತೀವಿ, ಹೊಟ್ಟೆ ತುಂಬ ತಿಂತೀವಿ, ಆಮೇಲೆ ಬಿಲ್ ಕಟ್ಟಿಲ್ಲ ಅಂದರೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕು, ಹಿಟ್ಟು ರುಬ್ಬಬೇಕು, ಹೌದಲ್ಲ? ಅಂದ್ರೆ ಅಷ್ಟೇ ಆಗುತ್ತದೆ. ಏನು ಮಾಡ್ತಾರೆ, ಶಿಪ್ನಿಂದ ಹೊರಗಂತೂ ಹಾಕಂಗಿಲ್ಲ, ಹೌದಲ್ವಾ? ಲಿಸನ್ ಕೇರ್ಫುಲಿ. ಇವನೇನು ಮಾಡ್ತಾನೆ, 10 ದಿನ ಹಸಿವಾಯಿತು, ಹಸುವಿನ ಸತ್ತೋಗೋ ಪರಿಸ್ಥಿತಿ ಬರ್ತದೆ. ಆಮೇಲೆ ಅವನು ಹೋಗಿ ಏನಾರಾಗಲಿ, ನಾನು ಸತ್ತರೆ ಸಾಯ್ತೀನಿ, ಹಂಗಾರು ಸಾಯ್ತೀನಲ್ಲ, ನಾನು ಹೊಟ್ಟೆ ತುಂಬ ತಿಂದು ಸಾಯ್ತೀನಿ ಅಂತೇಳಿ ಅವನು ಕ್ಯಾಂಟೀನ್ಗೆ ಹೋಗ್ತಾನೆ. ಎಲ್ಲರೂ ಚೆನ್ನಾಗಿ ಊಟ ಮಾಡ್ತಾಯಿದ್ದಾರೆ, ಇವನು ಕೂಡ ಅವನಿಗೆ ಬೇಕಾಗಿದ್ದೆಲ್ಲ ತಿಂತಾನೆ. ಪಾಪ ಒಂದು 10 ದಿನದಿಂದ ಊಟ ಮಾಡಿಲ್ಲ, ಸಿಕ್ಕಾಪಟ್ಟೆ ಊಟ ಮಾಡ್ತಾನೆ, ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಭಾಳ ಊಟ ಮಾಡಿದ ಮೇಲೆ ಇನ್ನು ಮುಗೀತು, ನೀರು ಕುಡಿದು ಕೋಲ್ಡ್ ಡ್ರಿಂಕ್ಸ್ ಕುಡಿದು ಕೂತ್ಕೊಂಡಿದ್ದಾನೆ. ಅವನು ಕೂತ್ಕೊಂಡ ಮೇಲೆ ಇನ್ನು ನೆಕ್ಸ್ಟ್ ಯಾರು ಬರ್ತಾರೆ, ವೇಟರ್. ವೆರಿ ಗುಡ್, ನೀವೆಲ್ಲ ಹೋಟ್ಲಿಗೆ ಹೋಗ್ತಾರಲ್ಲ ಗೊತ್ತು. ವೆಯ್ಟರ್ ಬಂದು ಬಿಲ್ ಕೊಡಬೇಕು, ಹೌದಲ್ಲ? ಆ ಬಿಲ್ ನೋಡಿ ಅವನಿಗೆ ಶಾಕ್ ಆಗ್ತಾನೋ ಶೇಕ್ ಆಗ್ತಾನೋ, ಅದು ಬೇರೆ, ಹೌದಲ್ವಾ? ಅದಕ್ಕೆ ಸ್ಟಾರ್ ಹೋಟೆಲ್ಸ್ ಅಂತ ಹೇಳ್ತಾರೆ. ಸ್ಟಾರ್ ಹೋಟೆಲ್ ಅಂದರೆ ನಾವು ಹೋಗಿ ಊಟ ಚೆನ್ನಾಗಿ ಮಾಡ್ಬೋದು, ಹೋಟೆಲ್ ಬಿಲ್ ನೋಡಿದ ಮೇಲೆ ನಕ್ಷತ್ರಗಳು ಕಾಣ್ತವೆ, ಅದಕ್ಕೆ ಸ್ಟಾರ್ ಹೋಟೆಲ್ ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಚಪ್ಪಾಳೆ ತಟ್ಟಿ ಸ್ತೋತ್ರ ಸಲ್ಲಿಸೋದು. ಅವನು ಕೂಡ ಇದೇ ಥರ ನೀರು ಕುಡಿದು ಅಂತ ತೇಗಿ ಆ ಬಿಲ್ಗೋಸ್ಕರ ವೆಯ್ಟ್ ಮಾಡ್ತಾನೆ. 10 ನಿಮಿಷ ಆಯಿತು, ಅರ್ಧ ಗಂಟೆ ಆಯಿತು, ವೇಟರ್ ಬರಲಿಲ್ಲ. ಇವನು ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಯಾಕೆ ವೇಟರ್ ಬರ್ತಾ ಇಲ್ಲ ಅಂತೇಳಿ. ದೆನ್ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ವೇಟ್ರ್ ಕರೆದ, ಸರ್ ನಾನು ತುಂಬ ತಿಂದಿದ್ದೀನಿ, ನನಗೆ ಬಿಲ್ ಕೊಡಲಿಲ್ಲ. ಆವಾಗ ವೇಟ್ರ್ ಕೇಳ್ತಾನೆ, ಯಾವ ಬಿಲ್ ಅಂತ ಹೇಳ್ತಾನೆ. ಸರ್ ಏನು ಬಿಲ್ ಸರ್, ನಾನು ಇಷ್ಟೆಲ್ಲ ಊಟ ಮಾಡಿದ್ದೀನಿ. ಲಿಸನ್ ಕೇರ್ಫುಲಿ. ಸರ್, ನೀವು ಈ ಶಿಪ್ಗೆ ಪ್ರಯಾಣ ಮಾಡಬೇಕಂತ ನೀವು ತೀರ್ಮಾನ ಮಾಡಿಕೊಂಡು ಟಿಕೆಟ್ ತೊಗೊಂಡಾಗ ನಿಮಗೆ ಈ ವಾರಕ್ಕೆ ಸೇರಿದ ಎಲ್ಲ ಊಟ, ಉಪಚಾರ, ಅಕಾಮಡೇಷನು ಆ ಟಿಕೆಟ್ನಲ್ಲಿ ಇದೆ ಸರ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅವನು ಆಲ್ಮೋಸ್ಟ್ ಆಲ್ ಕನ್ಫ್ಯೂಸ್ ಆಗಿ ಕೊಲ್ಯಾಪ್ಸ್ ಆಗೋ ಪರಿಸ್ಥಿತಿಗೆ ಬಂದ. ಪ್ರೈಸ್ ದಿ ಲಾರ್ಡ್. ನಾವು ಭಾಳಷ್ಟು ಕ್ರಿಶ್ಚಿಯನ್ಸ್, 90% ಕ್ರಿಶ್ಚಿಯನ್ಸ್ ಆ ಥರ ಇದೆ. ಕಷ್ಟ, ದುಃಖ, ವೇದನೆ, ಶೋಧನೆ, ಬಂಜೆತನ, ಸಾಲಬಾಧ, ರೋಗ ನರಳುತ್ತಾ ಇದೆ. ನಾವು ಹೇಗಾದರೂ ಮಾಡಿ ಜೀವನ ಮುಗಿಸಿದ್ರೆ ಸಾಕು. ನಾನು ಬಂದಿದ್ದು ನಿಮಗೆ ಜೀವವನ್ನು ಕೊಡಲಿಕ್ಕೆ, ಸಮೃದ್ಧಿಯಾದ ಜೀವನವನ್ನು ಕೊಡಲಿಕ್ಕೆ. ಜಾನ್ 10:10 ಯಾವಾಗಲೂ ನೆನಪಿಟ್ಕೊರಿ. ಓದ್ರಿ ಬ್ರದರ್. ದುಷ್ಟನು ಬಂದದ್ದು, ಕಳ್ಳನು ಬಂದಿದ್ದು
ಕದೀಲಿಕ್ಕೆ, ಸುಲಿಗೆ ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ. ಹೆಸರು ಅನಾರೋಗ್ಯ, ಕಷ್ಟ, ಸಾಲಬಾಧೆ ಅಂತೇಳಿ ನಮ್ಮನ್ನು ನಾಶ ಮಾಡ್ತಾ ಇದ್ದ ನಾವು. ಕಳ್ಳನ್ನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಅಷ್ಟೇ. ನಾನು ಬಂದದ್ದಾದರೂ ನಾನು ಬಂದಿದ್ದು ಜೀವ ನೀಡಲು ಯಥೇಚ್ಛವಾಗಿ ನೀಡಲು. ದೇವರಿಗೆ ಚಪ್ಪಾಳೆ ತಟ್ಟಿ ಸ್ತೋತ್ರ ಸಲ್ಲಿಸಿ. ಹಾಗಂತೇಳಿ ನಾನು ಮರ್ಸಿಡೀಸ್ ಬೆಂಚ್ಗೋಸ್ಕರ ನಾನು ಕೇಳಬಾರ್ದು. ಪ್ರೈಸ್ ದಿ ಲಾರ್ಡ್. ಅಲ್ಲ, ನಾನು ಕೇಳಿದೆ, ಬಟ್ ಯಾವಾಗ ಕೊಡಬೇಕು ಕೊಡ್ತಾನೆ. ಪ್ರೈಸ್ ದಿ ಲಾರ್ಡ್. ನಮಗೆ ಎಷ್ಟು ಮಿತಿದೆ ಅಷ್ಟರಲ್ಲೇ ಕೇಳಬೇಕು ನಾವು. ಅದಕ್ಕೆ ಕೂಡ ಒಂದು ಮಿತಿತದ. ನಾವೇನಂದ ಅದು ಕೇಳಲಿಪ್ಪಾರ್ದು. ನಮಗೆ ಯಾವುದು ಒಳ್ಳೇದಲ್ವೋ, ಯಾವುದು ಅವಶ್ಯಕತೆ ಇಲ್ಲವೋ ನಾವೆಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ದೇವರು ಕೊಡೋಂಗಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಉದಾಹರಣೆಗೆ ಪಕ್ಕ ಮನೆ ಚೆನ್ನಾಗಿದೆ ಸ್ವಾಮಿ ನನಗೆ ಕೊಡಂದ್ರೆ ದೇವರು ಕೊಡೋಂಗಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಫ್ರೆಂಡ್ ಕಾರ್ ಭಾಳ ಚೆನ್ನಾಗಿದೆ ಅದು ಕೊಡಂದ್ರೆ ಕೊಡೋಂಗಿಲ್ಲ. ನಾವೇನಂತ ಪ್ರಾರ್ಥನೆ ಮಾಡಬೇಕು. ನನಗೊಂದು ಬಿಸ್ನೆಸ್ ಮ್ಯಾನ್ ಹುಬ್ಳಿಲಿದ್ದರೆ ಒಳ್ಳೆ ಬಿಲಿವರ್, ಅವ್ರು ಏನಂತಾರೆ ಗೊತ್ತಾ, ವೆರಿ ರಿಚ್ ಪರ್ಸನ್, ವೆರಿ ಕರೋಡ್ಪತಿ, ಭಾಳ ಸಿಂಪಲ್ ಮ್ಯಾನ್. ಸರ್, ನಮ್ಮ ಆಫೀಸ್ನ ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರು ಪ್ರತಿಯೊಬ್ಬನು ನನಗೆ ದೊಡ್ಡ ಬಂಗ್ಲಾ ಇದೆ, ದೊಡ್ಡ ಫ್ಯಾಕ್ಟ್ರಿ ಇದೆ, ಒಂದು ದೊಡ್ಡ ಕಾರ್ ಇದೆ ಅಂತೇಳಿ ನನ್ನನ್ನು ನೋಡಿ ಹೊಟ್ಟೆ ಕಿಚ್ಚಿ ಪಡ್ತಾರೆ. ಅವತ್ತು ನಾನು ಕೂಡ ಕಷ್ಟಪಟ್ಟು ಒಂದಿನ ಸಂಪಾದನೆ ಮಾಡಬೇಕು, ಒಂದು ಒಳ್ಳೆ ಮನೆ ಮಾಡಬೇಕು, ಇದಕ್ಕಿಂತ ಒಳ್ಳೆ ಕಾರ್ ಮಾಡಬೇಕಂತೇಳಿ ಅವ್ನು ಪ್ರಯತ್ನ ಮಾಡೋಂಗಿಲ್ಲ. ಮಕ್ಕಳು ಭಾಳ ಗಲಾಟೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊರಗೆ ತೊಗೊಂಡು ಸ್ವಲ್ಪ ಮಕ್ಕಳು ಹೊರಗೆ ಕರ್ಕೊಂಡು ಹೋಗ್ರಿ. ನಮಗೆ ದೇವರ ವಾಕ್ಯ ಬೇಕು, ಅವ್ರಿಗೆ ಊಟ ಬೇಕು ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರು ನವೇ ಮಕ್ಕಳು ಡ್ಯಾಡಿ ಬಂದಿಲ್ಲ ಅಂತ ಹೇಳಿ, ಇವನು ಬಂದಿದ್ದಾನೆ ನಮ್ಮ ಡ್ಯಾಡಿ ಕರ್ಕೊಂಡು ಬಂದಿಲ್ಲ ಅಂತ ಅಳ್ತಾ ಇದ್ರು ಅವರು. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಚಪ್ಪಾಳೆ ತಟ್ಟಿ ಸ್ತೋತ್ರ ಸಲ್ಲಿಸುವ. ಆ್ಯಕ್ಚುಲಿ ಆ ಮಗಳು ಏನು ಮಾಡ್ತಾ ಇದ್ದಾಳೆ ಗೊತ್ತಾ, ದೇವ್ರನ್ನ ಸ್ತುತಿ ಮಾಡ್ತಾ ಇದ್ದಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಕಲ ಸೃಷ್ಟಿಯು ಸೃಷ್ಟಿಕರ್ತನನ್ನು ಆರಾಧನೆ ಮಾಡ್ತಿರ್ತದೆ. ಅವರು ದೇವರನ್ನು ಆರಾಧನೆ ಮಾಡೋ ವಿಧಾನ ಅದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಗೆಟ್ ರೆಡಿ ಫಾರ್ ಆ್ಯಕ್ಷನ್. ದೇವರು ನಮ್ಮನ್ನು ಅಭಿಷೇಕ ಮಾಡಿದ್ದಾರೆ ಪ್ರಿಯರೇ. ಬಹಳ ಮಂದಿಗೆ ಆ ಕೀಸು, ಪರಲೋಕದ ಕೀಸು ನಮಗೆ ಗೊತ್ತಿಲ್ಲ ಪ್ರಿಯರೇ, ಹೇಗೆ ಅನ್ಲಾಕ್ ಮಾಡಬೇಕಂತೇಳಿ. ಯಾವಾಗಲೂ ಮೋಶೆ ಮಾಡಿದ ಅದ್ಭುತ ಕಾರ್ಯಗಳು, ಏಲಿಯಾ ಮಾಡಿದ ಅದ್ಭುತ ಕಾರ್ಯಗಳು, 2000 ವರ್ಷಗಳಿಂದ ಪೇತ್ರನು ಮಾಡಿದ, ಪೌಲನು ಮಾಡಿದ ಅದ್ಭುತ ಕಾರ್ಯಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಹೊತ್ತು ನಮ್ಮ ಜೀವನದಲ್ಲಿ ಅದ್ಭುತಗಳು ಆಗಬೇಕಂತ ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಾನು ಅವ್ರ ಹಾಗೇನೆ ಮಾಡಬೇಕಂತ ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ ದೇವರು ಪಕ್ಷಪಾತಿ ಅಲ್ಲ. ಪ್ರೈಸ್ ದಿ ಲಾರ್ಡ್. ಒಂದು ಹಾಡಾಡೋಣ. ಯಾವುದು ಹಾಡಾಡ್ತೀರಾ? ಕರ್ತರು. ಎಸ್. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಒಂದು ನಿಮಿಷ ಎದ್ದು ನಿಂತ್ಕೊಳ್ಳೋಣ. ನೀವು ನಿದ್ದೆ ಮಾಡ್ತಾ ಇಲ್ಲ, ನನಗೆ ಚೆನ್ನಾಗಿ ಗೊತ್ತಿದೆ. ಇನ್ನೊಂದು 2 ತಾಸು ಆರಾಮಾಗಿ ಕೇಳ್ತೀರಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮಲ್ಲಿ ಯಾರಾದ್ರೂ ಒಬ್ಬರು ನಿದ್ದೆ ಮಾಡಿದ್ರೆ ನನ್ನ ಪ್ರಯತ್ನ ವಿಫಲ ಅಂತ ನಾನು ಅನ್ಕೊತೀನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಉದ್ದೇಶ, ನಮ್ಮ ಟೀಮ್ ಪ್ರತಿಯೊಬ್ಬರು ಪವರ್ಫುಲ್ ವೆಪನ್ ಆಗಬೇಕು. ಒಂದಿನ ಒಬ್ಬ ವ್ಯಕ್ತಿ, ಜಾನ್ ಬನಿಯನ್ ಅಂತ ಒಬ್ಬ ದೇವರ ಸೇವಕರು, ಕ್ಯಾಥಲಿಕ್ ಅಲ್ಲ ಬಟ್ ಬೇರೆ ದೇವರ ಭಯಂಕರ ಸೇವಕರು. ನಾವು ಅವರ ಸ್ಟೋರಿ ಕೇಳಿದಾಗ ತುಂಬ ಸಂತೋಷ ಆಗ್ತದೆ ನನಗೆ. ಅವರು ಒಂದಿನ ಒಂದು ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಯಾವುದೋ ಪುಸ್ತಕದಲ್ಲಿ ಓದಿದ್ರು, ಜಾನ್ ಬನಿಯನ್, ವೆರಿ ಗ್ರೇಟ್ ಮ್ಯಾನ್. ಪ್ರಯಾಣ ಮಾಡಬೇಕಾದ್ರೆ ಒಂದು ಊರಿನಲ್ಲಿ ಅದು ಸ್ಟಾಪ್ ಆಗ್ತದೆ. ಟ್ರೈನ್ ಸ್ಟಾಪ್ ಆದಮೇಲೆ ಇಂಜಿನ್, ಅವ್ರಿಗೆ ರೈಲ್ ಇಂಜಿನ್ ಗೊತ್ತಲ್ಲ, ಚಿಕ್ಕ ಸೊ ಸ್ಟಾಪ್ ಆದಮೇಲೆ ಅದೇನು ರಿಪೇರ್ ಮಾಡ್ತಾ ಅಲ್ಲಿ ಆ ಊರಿನಲ್ಲಿ ಸ್ವಲ್ಪ ಹೊತ್ತು ಆ ಟ್ರೈನ್ ನಿಲ್ತದೆ. ಆವಾಗ ಆ ಊರಿನಲ್ಲಿರೋ ಜನರು, ಹಳ್ಳಿಯಲ್ಲಿರ್ತಾರೆ, ತುಂಬ ಭಯಂಕರದ ಪಾಪ ತುಂಬಿದ ಆ ಊರದ್ದು. ಕೆಲವರು ರಿಸ್ಪೆಕ್ಟ್ ಆಗ್ತಿರ್ತಾರೆ, ಕೆಲವರು ಪಾಪ ಮಾಡ್ತಿರ್ತಾರೆ, ಕೆಲವರು ಕ್ರೈಮ್ಸ್ ಮಾಡ್ತಾರೆ, ಕೆಲವರು ಜಗಳ ಮಾಡೋದು, ಕೆಲವರು ಚಾಕ್ ಹಾಕೋದು, ಭಯಂಕರದ ವೆರಿ ವೆರಿ ಕ್ರೂಯಲ್ ವಿಲೇಜ್ ಅದು. ದೆನ್ ಯಾವಾಗ ಈ ಗಾಡಿ ನಿಲ್ತದ ಆ ಊರಿನಲ್ಲಿ, ಆ ಜನರಿಗೆ ಗೊತ್ತಿಲ್ಲದೆ ಅವರು ಎಲ್ಲಿದ್ದರೋ ಅಲ್ಲೆಲ್ಲ ಮೊಣಕಾಳು ಹಾಕಿ ತಮ್ಮ ಬಟ್ಟೆ ಹರ್ಕೊಂಡು ಎದೆ ಹೊಡ್ಕೊಂಡು ಪಶ್ಚಾತ್ತಾಪದಿಂದ ಗೋಳಾಡ್ತಿದ್ರಂತೆ. ಅದು ನಂಬಲಿಕ್ಕೆ ಸಾಧ್ಯ, ಅದು ಕಷ್ಟ. ಬಟ್ ಪ್ರತಿಯೊಬ್ಬರು ಆ ಊರಿನಲ್ಲಿರುವ ಜನರು ತಮಗೆ ಗೊತ್ತಿಲ್ಲದೆ ಅಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ತಮ್ಮ ಪಾಪಗಳು ಮುಂದೆ ಬಂದು ಪಶ್ಚಾತ್ತಾಪಟ್ಟು ದೇವರಿಗೆ ಮೊರೆ ಇಡ್ತಾರೆ, ಸ್ವಾಮಿ ನಮ್ಮ ಮೇಲೆ ಕರುಣೆ ತೋರು, ನಮ್ಮ ಮೇಲೆ ಕರುಣೆ ತೋರು ಅಂತೇಳಿ. ದೆನ್ ಆವಾಗ ಕೆಲವ್ರಿಗೆ ಆಶ್ಚರ್ಯ ಆಗ್ತದೆ, ಏನಾಗ್ತದೆ ಈ ಊರಲ್ಲಿ, ಏನು ನಡೀತಾ ಇದೆ. ಸೊ ಯಾರು ಹೇಳಿದಂತೆ ದೇವರ ಸೇವಕರಾದ ಜಾನ್ ಬನಿಯನ್ ಟ್ರೈನಲ್ಲಿ ಇದ್ದಾನೆ, ಟ್ರೈನ್ ಸ್ಟಾಪ್ ಆಯಿತು, ಅದಕ್ಕಾಗಿ ಈ ಥರ ಆಯಿತು. ಆ ವ್ಯಕ್ತಿನೆಲ್ಲರೂ ನೋಡಲಿಕ್ಕೆ ಅಂಥ ಒಂದು ಭಕ್ತಿಯುಳ್ಳ ವ್ಯಕ್ತಿ.
ರೀತಿಯ ಮನುಷ್ಯ, ಅಂತ ಅಭಿಷೇಕ ಉಳ್ಳ ವ್ಯಕ್ತಿ. ಸೊ ಒಬ್ಬ ರಿಪೋರ್ಟರ್ ಅವರನ್ನು ವಾಚ್ ಮಾಡ್ತಿದ್ದಾರೆ. ಏನಿದೆ ಈ ಮನುಷ್ಯನ ರಹಸ್ಯ? ವಾಟ್ ಇಸ್ ಅ ಸೀಕ್ರೆಟ್ ಬಿಹೈಂಡ್ ಹಿಸ್ ಮಿನಿಸ್ಟ್ರಿ? ಇಷ್ಟು ಪರಿಶುದ್ಧವಾಗಿರ್ಲಿಕ್ಕೆ ಅವ ಮನುಷ್ಯ ಒಂದು ಮಾತನ್ನು ಆಡಿಲ್ಲ. ಆದರೆ ಜನರೆಲ್ಲ ಪಶ್ಚಾತ್ತಾಪದಿಂದ ಓಡ್ಬರ್ತಿದ್ರು. ಮೊನ್ನೆ ನಾವು ವೆಳಂಗಣಿಗೆ ಹೋಗಿದ್ದಾಗ, ನಾವು ಶನಿವಾರ ಸಾಯಂಕಾಲ ಹೋದವ, ಅದು ಪ್ರೊಸೆಷನ್ ಆದಮೇಲೆ ನಾವು ಚರ್ಚ್ ಒಳಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹೆಸರು ಎಷ್ಟು ಮಂದಿ ಬಂದಿದ್ವಿ ವೆಳಂಗಣಿಗೆ? ತುಂಬ ಜನ. ಹೇಗಿತ್ತು ಧ್ಯಾನ? 2 ದಿನ ಧ್ಯಾನ ಹಂಗನ ಬರ್ತದೆ, ಸೂಪರ್ ಅನ್ಬೇಕು. ನಾನು ಹೇಳಿದಂತಲ್ಲ, ರಿಯಲ್ ಹೇಳಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಇವಾಗ ಡಿಸೈಡ್ ಮಾಡಿದ್ವಿ, ಪ್ರತಿ ವರ್ಷ ನಾವಲ್ಲಿ 3 ದಿನ ಕಂಪಲ್ಸರಿ ರಿಟ್ರೀಟ್ ಮಾಡ್ತೀವಿ. ಆಗಿತ್ತು ಸಿಸ್ಟರ್? ಹೇಗಿತ್ತು ಧ್ಯಾನ? ನೀವು ನಿಮ್ಮ ಮುಖದಲ್ಲಿ ಅದು ಕಾಣಿಸ್ತಾ ಇಲ್ಲ, ಸೂಪರ್ ಅನ್ಬೇಕು. ಓಕೆ, ತಮಾಷೆಗೆ. ಓಕೆ, ಪ್ರೈಸ್ ದಿ ಲಾರ್ಡ್. ನನಗೆ ಅವಾಗ ಎಲ್ಲರೂ ನಾವು ರೋಸರಿ ಮಾಡಿ ಜಪಮಾಲೆ ಮಾಡಿಕೊಂಡು ನಾವು ಚರ್ಚಿಗೆ ಕ್ಲೋಸ್ ಮಾಡಿದ್ವಿ, ಅಂತ ಮೈನ್ ಎಂಟ್ರೆನ್ಸ್ ಕ್ಲೋಸ್ ಮಾಡಿದ್ವಿ. ದೆನ್ ಆಮೇಲೆ ಯಾವಾಗ ಪ್ರೇಯರ್ ಎಲ್ಲ ರೋಸರಿ ಮುಗಿತದೋ ಏನು ಮಾಡ್ತಾರೆ? ಡೋರು ಜನ ಹೇಗೆ ಓಡ್ತಾರೆ? ಒಳಗೆ ಸೀಟ್ಗೋಸ್ಕರ ಓಡ್ತದೆ. ಅದೇ ನನ್ನ ಪ್ರಾರ್ಥನೆ. ನಮ್ಮ ಪ್ರಾರ್ಥನೆ ಮುಂದೆ ಬರೋ ದಿನಗಳಲ್ಲಿ ಜನರು ಹೊರಗೆ ಆಗ್ತಾರೆ. ಕಾಯಿ ಬೆಳಗ್ಗೆ 10 ಗಂಟೆಗೆ ಬಂದೆ, 10 ಮಂದಿಗಿಂತ ಹೆಚ್ಚಿಗೆ ಇಲ್ಲ ಯಾರು. ಪ್ರೈಸ್ ದಿ ಲಾರ್ಡ್. ನಮ್ಮ ಪ್ರಭುವನಿ ದುಸ್ಥಿತಿ ಏನು ಗೊತ್ತಾ? ಇಲ್ಲಿ ಪ್ರೀಚರ್ಸ್ ಬಂದು ವೇಟ್ ಮಾಡ್ತಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ವೇಟ್ ಮಾಡ್ತಿರ್ತಾರೆ, ದೇವರ ಸೇವಕರು ವೇಟ್ ಮಾಡ್ತಿರ್ತಾರೆ. ನನಗೊಬ್ಬ ದೇವರ ಸೇವಕರು ಹೇಳಿದ, ನೀನು ಆಲಯಕ್ಕೆ ಹೋಗಬೇಕಂತ ತೀರ್ಮಾನ ಮಾಡಿಕೊಂಡ ಆ ಕ್ಷಣವೇ ಸ್ವಾಮಿ ನಿನಗಾಗಿ ಕಾಯ್ತಾ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರಾದ್ರೂ ಒಬ್ಬರಾದ್ರೂ ಬಂದು, ಜೀಸಸ್ ಐ ಆಮ್ ಸಾರಿ, ಲೇಟ್ ಆಯ್ತು ಅಂತ ಹೇಳಿದ್ರೆ, ಆಫೀಸಿಗೆ ಲೇಟ್ ಆದರೆ ಸಾರಿ ಸರ್, ಬಸ್ ಸಿಗಲಿಲ್ಲ ಸರ್, ಆಟೋ ಸ್ಟ್ರೈಕ್ ಸರ್, ಟ್ರಾಫಿಕ್ ಜಾಮ್ ಸರ್, ಯಾರಾದರೂ ಈ ಸಾರಿಗೆ ಹೇಳಿದ್ರೆ ಸರ್ ಸಾರಿ ಸರ್, ಅರ್ಧ ಗಂಟೆ ಲೇಟ್ ಆಯಿತು, 1 ಗಂಟೆಗೆ ಬರ್ತೀವ, 2 ಗಂಟೆಗೆ ಬರ್ತೀವ. ದ ಮೋರ್ ಯು ಹಾನರ್ ಮೀ, ದ ಮೋರ್ ಐ ಬ್ಲೆಸ್ ಯು. ಅದು ನೀವು ನನ್ನೆಷ್ಟು ಘನಪಡಿಸ್ತೀರೋ ಅಷ್ಟು ಡೋಂಟ್ ಫರ್ಗೆಟ್ ದಟ್. ಡೋಂಟ್ ಟೇಕ್ ಗಾಡ್ ಫಾರ್ ಗ್ರಾಂಟೆಡ್. ಇಂಥ ಅವಕಾಶ ಭಾಳ ಮಂದಿಗೆ ಇಲ್ಲ ರೀ. ಕೆಲವೊಂದು ಊರುಗಳಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಗೊತ್ತಾ ನಿಮಗೆ? ವಾಕ್ಯ ಸಿಗ್ತಾ ಇಲ್ಲ, ಚಿತ್ರಹಿಂಸೆಗಳು ಹೆಚ್ಚಿಗಾಗ್ತದೆ, ಪರ್ಸಿಕ್ಯೂಷನ್ ಹೆಚ್ಚಿಗಾಗ್ತದೆ. ನಮ್ಮನ್ನು ನಾವು ಸಿದ್ಧಪಡಿಸ್ಕೋಬೇಕು. ಆ ಟೈಮ್ನಲ್ಲಿ ನಮಗೆ ಬೈಬಲ್ ಇರ್ಲಿಕ್ಕಿಲ್ಲ, ಐ ಡೋಂಟ್ ನೋ, ನಾವು ಆ ಸಮಯ ನೋಡಬಾರ್ದು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ. ಬಟ್ ಆವಾಗ ಎಲ್ಲಿರ್ತದೆ ನಮ್ಮ ವಾಕ್ಯ? ನಮ್ಮ ನಾಲಿಗೆಯಲ್ಲಿ, ನಮ್ಮ ತುಟಿಗಳಲ್ಲಿ. ಚೈನಾ ದೇಶದಲ್ಲಿ ಭಯಂಕರ ಪರ್ಸಿಕ್ಯೂಷನ್ ನಡೀತಾ ಇದೆ. ಅಲ್ಲಿ ಬೈಬಲ್ ಪಬ್ಲಿಕ್ ಆಗಿ ಓದೋದು ಅದು ಕಾನೂನು ವಿರುದ್ಧ. ಯಾರಾದರೂ ಬೈಬಲ್ ಇಟ್ಕೊಂಡು ನೋಡಿದ್ರೆ 3 ವರ್ಷ ಜೈಲಲ್ಲಿ ಹಾಕ್ತಾರೆ ಅವರು. ಅದಕ್ಕೆ ಕೇಳಿದೆ, ಎಷ್ಟು ಮಂದಿ ಬೈಬಲ್ ತಂದಿರ ಅಂತೇಳಿ. ಮೊಬೈಲ್ ಎಷ್ಟು ಮಂದಿ ತಂದಿಲ್ಲ? ಕೈ ಮೇಲೆ ಕೇಳ್ತೀರಿ. ಮೊಬೈಲ್ ಎಷ್ಟು ಮಂದಿ ತಂದಿಲ್ಲ? ಖಂಡಿತವಾಗಿ ನೀವು ಭಾಗ್ಯವಂತರು. ನಿಮ್ಮ ಅಪ್ಪ ಅಮ್ಮ ಕೋಪದಿಂದ ಕೊಡದೇ ಇದ್ದಿರ್ಬೋದು, ಅದು ಬೇರೆ. ನಾ ಹೇಳಿದ್ದೀನಿ, ಬಡವರು ಭಾಗ್ಯವಂತರಲ್ಲ, ಮೊಬೈಲ್ ಇಲ್ಲದವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೋಗುವಾಗ ನಾನು ಅದೇ ಪ್ರಾರ್ಥನೆ ಇತ್ತು, ಸ್ವಾಮಿ ನಮ್ಮ ಪ್ರಾರ್ಥನೆಯಲ್ಲಿ ಇನ್ನು ಮುಂದೆ ಜನರು ಆ ಥರ ವಾಕ್ಯಕ್ಕೋಸ್ಕರ ಒಂದು ದಿನ ಬರ್ತದೆ, ಆಹಾರಕ್ಕಲ್ಲ. ಎದಕ್ಕೋಸ್ಕರ? ಎಲ್ಲ ಗೊತ್ತಿದೆ ನಮಗೆ, ವಾಕ್ಯಕ್ಕೋಸ್ಕರ ಬರ್ತದೆ. ಬ್ರದರ್ ಸ್ವಲ್ಪ ವಾಕ್ಯ ಹೇಳ್ರಿ, ಸಿಸ್ಟರ್ ಸ್ವಲ್ಪ ವಾಕ್ಯ ಹೇಳ್ರಿ. ನೆಟ್ವರ್ಕ್ ಇತ್ತದೋ ಗೊತ್ತಿಲ್ಲ, ಸರ್ವಿಸ್ ಡೌನ್ ಆಗ್ತದೆ ಗೊತ್ತಿಲ್ಲ. ಸಮಯ ಇದ್ದಾಗೆ ಕ್ಯಾಪ್ಚರ್. ಅವ್ರು ಏನು ಮಾಡ್ತಾರೆ ಗೊತ್ತಾ? ಚೈನಾದಲ್ಲಿ ಈ ಜೈಲಿನಲ್ಲಿ ಹಾಕಿದ ಮೇಲೆ ಅವ್ರಿಗೆ ವಾಕ್ಯ ಬೈಬಲ್ ಇರೋಂಗಿಲ್ಲ. ಅವ್ರು ಏನು ಮಾಡ್ತಾರೆ ಗೊತ್ತಾ? ಏನೇನು ವಾಕ್ಯವನ್ನು ಓದಿದ್ದಾರೋ ಒಂದು ಪೇಪರ್ನಲ್ಲಿ ಬರ್ಕೊತಾರೆ. ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ. ವಾಕ್ಯ ಯೋಹಾನ ಸುವಾರ್ತೆ 14ನೇ ವಚನ 6 ಬರೀತಾರೆ. ಒಬ್ಬೊಬ್ಬರೆಲ್ಲ ಪಾರ್ಸ್ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಅವರಿಗೆ ವಾಕ್ಯ. ಅದೇ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಹೌದಲ್ವ? ಒಂದು 200 ರೂಪಾಯಿ ತೊಗೊಂಡು ಬೈಬಲ್ ತೊಗೊಳ್ಲಿಕ್ಕೆ ಆಗ್ತಾಯಿಲ್ಲ. ನಮ್ಮ ಸುತ್ತಮುತ್ತ ಬಹಳ ಬೇರೆ ವಿಶ್ವಾಸಕ್ಕೆ ಸೇರಿದವರು, ನಮ್ಮ ಪ್ರೊಟೆಸ್ಟೆಂಟ್ ಬ್ರದರ್ಸ್, ಪೆಂಟೆಕೋಸ್ಟಲ್ ಬ್ರದರ್ಸ್, ನಮ್ಮ ಮನೆ ಸುತ್ತಮುತ್ತ ಒಂದು 20-30 ಚರ್ಚಿಗಳು. ಸಂಡೇ ಆದ ಕೂಡಲೇ ಬೆಳಗ್ಗೆ 4 ವರ್ಷದಿಂದ ಹಿಡಿದ ಮಕ್ಕಳು 90 ವರ್ಷ ತನಕ ವಯಸ್ಕರು ಪ್ರತಿಯೊಬ್ಬರ ಕೈಯಲ್ಲೊಂದು ಬ್ಯಾಗಲ್ಲೊಂದು ಬೈಬಲ್. ನಾವು ಮಾತ್ರ ನಮ್ಮ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಬಿಟ್ಟಿದ್ದೇವೆ ಕೈಯಲ್ಲಿ, ಹಾಳಾಗಿರಿ ಅಂತೇಳಿ. ಹೌದಲ್ವಾ?
ಒಬ್ಬ ಸಿಸ್ಟರ್ ಹೇಳ್ತಾರೆ, ನನಗೆ ಭಾಳ ಲೈಕ್ ಆಯಿತು, ನೀನು ಬಲಿಪೂಜೆಗೆ ಅಂತೇಳಿ ನಿನ್ನ ಆಲಯಕ್ಕೆ ಬರುವಾಗ ನೀನು ಹಾಕುವ ಪ್ರತಿಯೊಂದು ಹೆಜ್ಜೆಯನ್ನು ದೇವದೂತರು ಲೆಕ್ಕ ಮಾಡ್ತಾರಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಅಕೌಂಟ್ನಲ್ಲಿ ಭಾಳ ಹೆಜ್ಜೆ ಇರಬೇಕು. ದೇವರಿಗೆ ಚಪ್ಪಾಳೆ ತಟ್ಟ ಸ್ತೋತ್ರ ಸಲ್ಲಿಸುವ. ನಾನು 3 ತಾಸು ನಿಂತರೂ ನನ್ನ ಕಾಲು ನೋಯ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಚಪ್ಪಾಳೆ ತಟ್ಟ ಸ್ತೋತ್ರ ಸಲ್ಲಿಸುವ. ದಟ್ಸ್ ದ ಪವರ್ ಆಫ್ ಗಾಡ್. ಜೋರಾಗಿ ಚಪ್ಪಾಳೆ. ನಿಮ್ಮ ಮುಖದಲ್ಲಿ ಸಂತೋಷ ಕಾಣಬೇಕು ಆ ವಾಕ್ಯ. ಟೆನ್ ಕಮಾಂಡ್ಮೆಂಟ್ಸ್ ಮೂವಿಯಲ್ಲಿ ನೀವು ಟೈಮಿಂದ ನೋಡ್ರಿ, ಇಂಗ್ಲಿಷ್ ಅರ್ಥ ಆಗಿಲ್ಲಂತ ಪರವಾಗಿಲ್ಲ. 10 ಕಮಾಂಡ್ಮೆಂಟ್ಸ್ ಮೂವಿನಲ್ಲಿ ಮೋಶೆ ದೇವರನ್ನು ಭೇಟಿಯಾಗಲಿಕ್ಕೆ ಸೀನಾಯಿ ಬೆಟ್ಟದ ಮೇಲೆ ಹೋದ ಮೇಲೆ, ದೇವರ ಜೊತೆ ಸಂಧಾನ ಮಾಡಿದ ಮೇಲೆ, ದೇವರ ಮೋಶೆಯ ಜೊತೆ ಆ ಉರಿಯುವ ಪೊದೆಯಿಂದ ಮಾತಾಡಬೇಕಾದ್ರೆ ಮೋಶೆ ಮೇಲಿಂದ ಕೆಳಗೆ ಬರುವಾಗ ಅವರ ಹೆಂಡತಿ ನೋಡ್ತಿರ್ತಾಳೆ ತನ್ನ ಗಂಡನ. ಅವರ ಯೆಹೋಶುವ ಮೋಶೆನ ಹೆಂಡತಿ ಜೊತೆ ಇರ್ತಾರೆ, ಅವರಿದ್ದಾರೆ, ಅವರು ಬರೀತಾರೆ. ಯಾವಾಗ ಮೋಶನನ್ನು ಅವರ ಹೆಂಡತಿ ಸಿಪ್ಪರ ನೋಡ್ತಾಳೋ ಅವಳು ಒಂದೇ ಒಂದು ಮಾತು ಹೇಳ್ತಾಳೆ, ಭಾಳ ಲೈಕ್ ಆಗ್ತದೆ. He has seen God. ನನ್ನ ಗಂಡ ದೇವರನ್ನು ಇವತ್ತು ಪ್ರಾರ್ಥನೆಯಿಂದ ನೀವು ಮನೆಗೆ ಹೋಗಬೇಕಾದ್ರೆ ನಿನ್ನ ಮನೆಯಲ್ಲಿ ಗಂಡ, ನನ್ನ ಮಕ್ಕಳು, ತಂದೆ ತಾಯಂದಿರು, ಅಕ್ಕಪಕ್ಕದವರೆಲ್ಲರೂ ಎಸ್ ಅವಳು ದೇವರನ್ನು ಸಂಧಿಸಿದ್ದಾಳೆ, ದೇವರನ್ನು ನೋಡಿದಾಳೆ ಅಂತ. ದೇವರಿಗೆ ಚಪ್ಪಾಳೆ ತಟ್ಟಿ. ಆ ಅನುಭವ ನಮಗೆ ಬೇಕು, ಅನುಭವ ಬೇಕು ನಮಗೆ. ಬೇಜಾರಾಗ್ತದೆಯಾ? ಆದರೆ ಅರ್ಧ ಮಂದಿ ಹೊರಗೋಗಿದ್ದಾರೆ ಅದಕ್ಕೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಮ್ಯೂಸಿಕ್ ಜೆಂಟಲ್ ಆಗಿ ಮ್ಯೂಸಿಕ್ ಇದು ಮ್ಯೂಸಿಕ್ ಜಸ್ಟ್ ಯಾರು ಕಣ್ಣು ತೆಗಿಬೇಕು. ದಿಸ್ ಇಸ್ ಅ ಮೂಮೆಂಟ್ ಆಫ್ ರೆವಲ್ಯೂಷನ್. ದೇವರು ನಿಮ್ಮನ್ನು ಸಂಧಿಸುವ ಸಮಯ. ಪ್ರಿಯ ಸಹೋದರ ಸಹೋದರಿ, ಆ ಕಡೆ ಈ ಕಡೆ ಡಿಸ್ಟರ್ಬ್ ಆಗಬೇಡಿ. ಮಾರ್ತಾ ಯೇಸು ಸ್ವಾಮಿಯನ್ನು ಭೇಟಿಯಾದಾಗ, ಸ್ವಾಮಿ ನೀವು ಇದ್ದರೆ ನನ್ನ ತಮ್ಮ ಸಾಯ್ತಿದ್ದಿಲ್ಲ, ನೀವು ಇದ್ದರೆ ನನಗೆ ಸಮಸ್ಯೆ ಬರ್ತಿದ್ದಿಲ್ಲ, ನೀವು ಇದ್ದರೆ ಈ ಕಣ್ಣೀರು ವೇದನೆ ಇದ್ದಿದ್ದಿಲ್ಲ, ನೀವಿದ್ದರೆ ಈ ಸಾಲಬಾಧ ಪಂಚತನ ಇದ್ದಿದ್ದಿಲ್ಲ ರಾಜ. ಸ್ವಾಮಿ ನನ್ನ ಮೇಲೆ ಕರುಣೆ ತಡವಾಗಿ ಬಂದಿದೆಯಾ ಸ್ವಾಮಿ ಅಂತ ನಾನು ಹೇಳ್ತಾರೆ. ಕಾಯ್ತಿರುವೆ ರಾಜ, ಕಾಯ್ತಿರ ರಾಜ. ಎಷ್ಟು ತರ ಸದುತ್ತರವ ಸಿಗಲಿಲ್ಲ ದೇವ. ನಿರಾಸೆಯಲ್ಲಿ, ನಿಸ್ಪೃಹದಲ್ಲಿದೆ, ವಿಶ್ವಾಸವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಿದೆ. ನನ್ನ ಗಮನವು ಶಿಷ್ಯರ ಹಾಗೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೀವಿ ರಾಜ. ನಮ್ಮ ದೋಣಿ ಸುತ್ತಮುತ್ತಿರುವ ಬಿರುಗಾಳಿಯನ್ನು, ಸಮುದ್ರದ ಅಲೆಗಳನ್ನು ನೋಡಿ ಹೆದರ್ತಾ ಇದ್ದೀವಿ ರಾಜ. ಪೇತ್ರ ಹಾಗೆ ನಮ್ಮ ಪರಿಸ್ಥಿತಿ. ನೀರಿನ ಮೇಲೆ ವಿಶ್ವಾಸದಿಂದ ನಡೆದಿರಿ ರಾಜ. ಸ್ವಲ್ಪ ಹೊತ್ತು ನಡೆದೇನೆ, ಆದರೆ ಹೆದರಿಕೆ, ಸುತ್ತಮುತ್ತ ಅಂಧಕಾರವನ್ನು, ಕಷ್ಟಗಳನ್ನು, ನೋವನ್ನು, ವೇದನೆಗಳನ್ನು, ಶೋಧನೆಗಳನ್ನು ನೋಡಿದಾಗ ನನ್ನ ವಿಶ್ವಾಸವು ಕಳೆದು ಹೋಯಿತು. ನಾನು ಈ ಕಷ್ಟವು, ಶೋಧನವು, ಈ ಲೋಕವೆಂಬ ಸಮುದ್ರದಲ್ಲಿ ಮುಳುಗೋಗಲಿಕ್ಕೆ ಪ್ರಾರಂಭವಾಗಿದೆ. ಅಯ್ಯ ನನ್ನ ಮೇಲೆ ಕಳೆದು, ಯೇಸುವೇ ನಮ್ಮನ್ನು ಕಾಪಾಡು, ಯೇಸುವೇ ನನ್ನನ್ನು ಕಾಪಾಡು. ಪೇತ್ರ ಯಾವಾಗ ಕೂಗುತ್ತಾನೆ, ಯೇಸು ಸ್ವಾಮಿ ಓಡಿ ಬಂದು ಮುಳುಗುತ್ತಿರುವ ಪೇತ್ರನನ್ನು ಮೇಲೆ ಕೆತ್ತಿಸ್ತಾನೆ. ಪೇತ್ರ, ಯಾಕೆ ಪೇತ್ರ, ಯಾಕೆ ನೀನು ಹೆದರ್ತಾ ಇದ್ದೀಯ? ಯಾಕೆ ನನ್ನಿಂದ ನೀನು ದೃಷ್ಟಿಯನ್ನು ಬೇರೆ ಕಡೆ ನೀನು ತಿರುಗಿಸಿಕೊಂಡು ನನ್ನ ಮೇಲೆ ನಂಬಿಕೆಯನ್ನು ಮಾಡಬೇಕು? ಎಷ್ಟು ಅದ್ಭುತಗಳನ್ನು ಮಾಡಿದೆ, ಎಷ್ಟು ಸೂಚಕ ಕಾರ್ಯಗಳನ್ನು ಮಾಡಿದೆ ಪೇತ್ರ. ನೀನು ಅದಕ್ಕೆ ಸಾಕ್ಷಿ ನನ್ನ ಮಗನೇ. ನಿನಗೆ ಗೊತ್ತಿಲ್ಲ, ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ್ದೆ ನಾನೇ, ಸಮುದ್ರವನ್ನು, ನದಿಗಳನ್ನು ಸೃಷ್ಟಿ ಮಾಡಿದ್ದೆ ನಾನೇ, ಗಾಳಿ ನೀರನ್ನು ಸೃಷ್ಟಿ ಮಾಡಿದ್ದನು ನಾನೇ. ನೀರಿನ ಮೇಲೆ ನನಗೆ ಅಧಿಕಾರವಿದೆ, ಗೊತ್ತಿಲ್ಲವ ನನಗೆ? ಕಣ್ಣೀರೆಂಬ ಈ ಕಡಲಲ್ಲಿ ನೀನು ಮುಳುಗಲಿಕ್ಕೆ ನಾನು ಹೇಗೆ ಕೊಡ್ತೀನಿ ಮಗನೇ? ನಾನಿರೋ ತನಕ ನೀನು ಕಷ್ಟದಲ್ಲಿ ಮುಳುಗೋಗಬೇಕಾಗಿಲ್ಲ, ನರಕದಲ್ಲಿ ನೀನು ಬೆಳಬೇಕಾಗಿಲ್ಲ. ನಿನ್ನ ಕೈ ದೇವಿಸುವ ದೇವರು ನಾನು. ಆ ಪೇತ್ರನ ವಿಶ್ವಾಸ ನಮಗೂ ಆಗಲಿ. ಸ್ವಾಮಿ, ನಾನು ಕೂಡ ನೀನಲ್ಲಿ ನಡಿಬೇಕು, ನಿನ್ನ ಜೊತೆ ನಾನು ನಡಿಬೇಕು, ಅದ್ಭುತ ಕಾರ್ಯಗಳನ್ನು ನೋಡಬೇಕು, ನಾನು ಅನುಭವಿಸಬೇಕು ನನ್ನ ಜೀವನದಲ್ಲಿ. ಎಸ್ ಪೀಟರ್, ಕಮ್, ಬಾ ಪೇತ್ರ ನನ್ನ ಮಗನೇ. ಸಭೆಗೆ ಬಂಡೆ ಏನೇನನ್ನು ಮಾಡಿದ್ದಕ್ಕೋಸ್ಕರ ಮಗನೇ, ನಾನು ಮಾಡಿದ ಸೂಚಕ ಕಾರ್ಯಗಳು ಪೇತ್ರ ನೀನು ಮಾಡ್ತೀಯ, ಒಂದು ದಿನ ನನಗೆ ಹೆಚ್ಚಿಗೆ ಮಾಡ್ತೇವೆ ಪೇತ್ರ. ಇವತ್ತು ದೇವರೆಲ್ಲರಿಗೆ ಆ ವಿಶ್ವಾಸವನ್ನು ಕೊಡ್ತಾ ಇದ್ದೇನೆ, ಆಶ್ವಾಸವನ್ನು ಕೊಡ್ತಾ ಇದ್ದೇನೆ. ಮಕ್ಕಳೇ, ನನ್ನ ಮಕ್ಕಳೇ, ನನ್ನ ಪ್ರಿಯ ಸಹೋದರ ಸಹೋದರ, ನಾನು ಮಾಡುವ ಅದ್ಭುತ ಕಾರ್ಯಗಳು ನೀನು ಮಾಡ್ತೀಯ. ನಿನಗೆ ಅಧಿಕಾರವನ್ನು ನಾನು ಕೊಡ್ತೀನಿ. ಮರೆತು ಹೋಗಿದ್ಯಾ?
ಎಲ್ಲ ಅಧಿಕಾರವನ್ನು ದೇವರು ನನಗೆ ಕೊಟ್ಟಿದ್ದಾರೆ ತಂದೆ. ಆ ಅಧಿಕಾರವನ್ನು ನಿಮಗೆ ಕೊಡ್ತಾ ಇದ್ದೇನೆ ನಾನು ಇವತ್ತು. ನಿನ್ನನ್ನು ನಾಶ ಮಾಡಿದ ಸೈತಾನ ಕಾರ್ಯಗಳನ್ನು ನಾಶ ಮಾಡಲಿಕ್ಕೆ, ಸೈತಾನನ ಎಲ್ಲ ಕುತಂತ್ರಗಳನ್ನು ನಾಶ ಮಾಡಲಿಕ್ಕೆ ನಿನಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ಪ್ರಿಯ ಸಹೋದರ ಸಹೋದರಿ, ದೇವರು ಕೊಟ್ಟಿದ್ದಾರೆ. ಅಧಿಕಾರವನ್ನು ಉಪಯೋಗಿಸೋಣ, ದೆವ್ವಗಳನ್ನು ಓಡಿಸೋಣ, ದುರಾತ್ಮಗಳಿಂದ ಜನರನ್ನು ಬಿಡಿಸೋಣ, ಬಂಧಿತರಿಂದ ಜನರಿಗೆ ಬಿಡುಗಡೆಯನ್ನು, ಶೋಷಿತರಿಗೆ ದೇವರ ಶುಭ ಸಂದೇಶವನ್ನು, ದುಃಖದಲ್ಲಿರುವವರಿಗೆ ದೇವರ ಸಾಂತ್ವನವನ್ನು ಕೊಡೋಣ, ಧೈರ್ಯವನ್ನು ವಿಶ್ವಾಸವನ್ನು ತುಂಬೋಣ, ನಡಗುತ್ತಿರುವ ಮೊಣಕಾಲನ್ನು ಗಟ್ಟಿಯಾಗಿ ಬಲಪಡಿಸೋಣ. ನನ್ನ ದೇವರು ನನ್ನ ಜೊತೆ ಇದ್ದಾನೆ, ಸಾಧ್ಯವಾದದ್ದು ಯಾವುದೂ ಇಲ್ಲ. ಇವತ್ತು ನಿನ್ನ ಜೀವನದಲ್ಲಿ ದೇವರ ಅದ್ಭುತವನ್ನು ಮಾಡಬೇಕಂತ ನಿನ್ನನ್ನು ಕರೆದುಕೊಂಡು ಬಂದಿದ್ದಾನೆ. God wants to perform miracles in your life today. Today is the day. Now is the time. ಈ ಸಮಯ, ಈ ಕ್ಷಣದಲ್ಲಿ ದೇವರನ್ನ ಅದ್ಭುತ ಮಾಡಲಿಕ್ಕೆ ದೇವರು ಕೇಳು. ದೇವ ಅದ್ಭುತ ಮಾಡ್ತಾನೆ ಜೀವನದಲ್ಲಿ. ನಿನಗೆ ಏನು ಬೇಕೋ ಬಾಯಿ ಬಿಟ್ಟು ಕೇಳು, ಸ್ವಾಮಿಗೆ ಕೇಳು. ನಿನಗೆ ಇದು ಬೇಕು ಅಂತ ಕೇಳು. ನಿನ್ನ ಅವಶ್ಯಕತೆಗಳು ದೇವರಿಗೆ ನಿನ್ನ ಬಾಯಿಯನ್ನು ಬಿಟ್ಟು ಅವರ ಕಿವಿಗೆ ನಿನ್ನ ಮಾತು ಕೇಳಬೇಕು. ಕೇಳ್ರಿ, ಎಲ್ಲರೂ ಕೇಳ್ರಿ. ಎಂತ ಕಷ್ಟವಿರಲಿ, ಎಂತ ನೋವಿರಲಿ, ಸಮಸ್ಯೆ ಇಲ್ಲ ಅವರಿಗೆ. ನನ್ನ ಸ್ವಾಮಿಗೆ ಸಮಸ್ಯೆ ಇಲ್ಲ. ಸಮಸ್ತವು ನನ್ನ ಸ್ವಾಮಿಗೆ ಸಾಧ್ಯವೇ. ನಂಬುದು ನಿನಗಾದರೆ ಸಮಸ್ತವು ನಿನಗೆ ಸಾಧ್ಯವಂತ ವಾಗ್ದಾನ ಮಾಡಿದ ದೇವರು. ಇವತ್ತು ನಾನು ನಂಬುತ್ತೇನೆ ಸ್ವಾಮಿ. ನನ್ನ ಕಷ್ಟವು, ದುಃಖವು, ಎಷ್ಟೇ ಕಷ್ಟವಿರಲಿ, ವೇದನೆ ಇರಲಿ, ಎಷ್ಟೇ ಸಮಸ್ಯೆಗಳಿರಲಿ, ನಾನು ನಂಬುತ್ತೇನೆ ನನ್ನಲ್ಲಿ ನೀನು ಪಾರು ಮಾಡ್ತೀಯ. ಇದರಿಂದ ನಾನು ಬಿಡುಗಡೆ ಮಾಡ್ತೀಯ ರಾಜ್. ಎಲ್ಲರೂ ಕಣ್ಣುಗಳನ್ನು ತೆರೆಯೋಣ. ಯೆಶಾಯನ ಪ್ರವಾದಿ 40ನೇ ಅಧ್ಯಾಯ ವಚನ 25. ಯೆಶಾಯನ ಪ್ರವಾದಿ, book of prophet Isaiah chapter 40 verses 25. Beautiful verse. ಉರಿದುಂಬಿಸಿ ದೇವರನ್ನು ಕೊಟ್ಟ ವಾಕ್ಯ ಇದು. ಉರಿದುಂಬಿಸಿ ಕರೆ ತಂದಿರುವನು ಒಬ್ಬನನ್ನು ಉತ್ತರದಿಂದ ನನ್ನ ನಾಮವನ್ನು ಪ್ರಚುರಪಡಿಸಲು. 40:25. ಇಂತಿರಲು ನನ್ನನ್ನು ಯಾರಿಗೆ ಹೋಲಿಸಬಲ್ಲಿರಿ? ನನ್ನನ್ನು ಯಾರಿಗೆ ನೀವು ಹೋಲಿಸಬಲ್ಲಿರಿ? ಯಾರಿಗೆ ನನ್ನನ್ನು ಸರಿಸಮಾನ ಮಾಡಬಲ್ಲಿರಿ? ಸರಿಸಮಾನರಾಗಿ ನೀವು ಮಾಡಬಲ್ಲಿರಿ ಎಂದು ಕೇಳುತ್ತೀಹರೋ? ದೇವರು ಹೇಳ್ತಾರೆ, ನನ್ನ ಯಾರ ಜೊತೆ ಹೋಲಿಸ್ತಾ ಇದ್ರ? ಬೇರೆ ದೇವರಗಳ ಜೊತೆನ, ಬೇರೆ ವ್ಯಕ್ತಿಗಳ ಜೊತೆನ, ಈ ಲೋಕದಲ್ಲಿ ಅಧಿಕಾರಿಗಳ ಜೊತೆ ನನ್ನನ್ನು ಹೋಲಿಸ್ತಾ ಇದ್ರ ಮಕ್ಕಳೇ? ನೆಕ್ಸ್ಟ್. ಎಂದು ಕೇಳುತ್ತೀಹರೋ ಪರಮ ಪಾವನ ಸ್ವಾಮಿ? ಕಣ್ಣೆತ್ತಿ ದಿಟ್ಟಿಸಿ ನೋಡಿ, ಕಣ್ಣೆತ್ತಿ ದೃಷ್ಟಿಸಿ ನೋಡಿ, ಆಕಾಶದತ್ತ, ಆಕಾಶದ ಕಡೆ ನೀವು ನೋಡಿರಿ. ಯಾರು ಆ ತಾರೆಗಳನ್ನು ರಚಿಸಿದಾತ? ಯಾರು ಆ ತಾರೆಗಳನ್ನು ರಚಿಸಿದಾತ? ಈ ತಾರಾ ಸಮೂಹವನ್ನು ಕ್ರಮಾನುಸಾರ ನಡೆಸುವನಾತ, ಒಂದೊಂದನ್ನು ಹೆಸರಿಟ್ಟು ಕರೆಯುವಾತ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಬ್ಬಾ, ಹೌದಲ್ವಾ? ಸ್ವಲ್ಪ ಗಮನಿಟ್ಟು ಕೇಳಬೇಕು. ಡಿಸ್ಟ್ರಾಕ್ಟ್ ಆಗಬಾರ್ದು. ಡಿಸ್ಟರ್ಬ್ ಆಗಬಾರ್ದು. ಒಂದೊಂದು ತಾರೆಯನ್ನು, ಒಂದೊಂದು ನಕ್ಷತ್ರವನ್ನು ಅವರು ಹೆಸರಿಟ್ಟು ಕರೆಯುವಾತ. ಇವತ್ತಿನ ತನಕ ಕೂಡ ಆಸ್ಟ್ರಾಲಜರ್ಸ್ ಒಂದೊಂದು ನಕ್ಷತ್ರವನ್ನು, ಒಂದೊಂದು ದಿನ ಹೊಸ ಹೊಸ ನಕ್ಷತ್ರವನ್ನು ಕಂಡಿಡ್ತಾ ಇದ್ದಾರೆ. ಒಂದೊಂದು ತಾರೆಯ ಹೆಸರಿಟ್ಟು ಕರೆದ ಆತನು ತನ್ನ ಬಾಯಿ ಮಾತಲಿಂದ ಸಮಸ್ತ ಲೋಕವನ್ನು ಸೃಷ್ಟಿ ಮಾಡಿದ ದೇವರು ನನ್ನನ್ನು, ನಿನ್ನನ್ನು ಮಾತ್ರ ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡ ದೇವರು. ಹಲ್ಲೆಲೂಯಾ. ಹೌದಲ್ವಾ? ವಾಟ್ ಎ ಬ್ಯೂಟಿಫುಲ್. ಅದು ಕೇಳಿದಾಗೆಲ್ಲ ಮೈಯೆಲ್ಲ ಜುಮ್ ಅಂತದೆ. ಹೌದಲ್ವಾ? ನಿಮ್ಮನ್ನು, ನಮ್ಮನ್ನು, ನನ್ನನ್ನು ಅಷ್ಟು ಈಸಿಯಾಗಿ ಸೃಷ್ಟಿ ಮಾಡಿಲ್ರಿ. ತನ್ನ ಅಂಗೈಯಲ್ಲಿ ಕೆತ್ತಿ ಕೆತ್ತಿ ರೂಪ ಕೊಟ್ಟ ಶಿಲ್ಪಿ ನನ್ನ ಸ್ವಾಮಿ. ಹಲ್ಲೆಲೂಯಾ. ಇದ್ರ ಬಗ್ಗೆ 1-2 ತಾಸು ಟಾಕ್ ಹೋಗ್ತದೆ ಮತ್ತೆ. ವಾಟ್ ಎ ಬ್ಯೂಟಿಫುಲ್, ವಾಟ್ ಎ ಬ್ಯೂಟಿಫುಲ್. ಕೆಲವರು ನೀವು ದೇವರ ಸೇವಕರಲ್ಲ, ಸೇವೆ ಮಾಡ್ತಿರಲ್ಲ, ಯಾವಾಗಲೂ ಪ್ರಾರ್ಥನೆ ಮಾಡ್ತಿರಲ್ಲ, ಯಾವಾಗಲೂ ನೀವು ಸುವಾರ್ತೆ ಸಾರ್ತಿರಲ್ಲ, ಏನು ನಿಮ್ಮ ಜೀವನ ಹೆಂಗಿದೆ? ವೆಯ್ಟ್. ಅವ್ರಿಗೆ ನಾನು ಹೇಳೋದು ಒಂದೇ. ಇಂಗ್ಲೀಷ್ನಲ್ಲಿ ಒಂದು ಹಾಡಿದೆ, ಇಂಗ್ಲೀಷ್ನಲ್ಲಿ ಬ್ಯೂಟಿಫುಲ್ ಹಾಡಿದೆ. He is still working on me. ಒಂದು ಹಾಡಿದೆ. The sun and the moon, the stars and the sea, he created in 6 days. ಹೌದಲ್ವಾ? ಭೂಮಿ, ಆಕಾಶವನ್ನು, ನಕ್ಷತ್ರಗಳನ್ನು 6 ದಿನದಲ್ಲಿ ಮುಗಿಸಿದ್ದಾನೆ ದೇವರು. ಹೌದಲ್ವಾ?
ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಡೀ ವಿಶ್ವವನ್ನು 6 ದಿನಲ್ಲೂ ಸೃಷ್ಟಿ ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಒಂದು ಶಾಕಿಂಗ್ ನ್ಯೂಸ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. 58 ವರ್ಷ ಆಯ್ತು, ಇನ್ನೂ ನನ್ನ ಮೇಲೆ ಕೆಲಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಎಷ್ಟು ಅದ್ಭುತವಾಗಿ ರೂಪಿಸ್ತಾನೆ ಮುಂದೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಚಪ್ಪಾಳೆ ತಟ್ಟ ಸ್ತೋತ್ರ ಸಲ್ಲಿಸುವ. ಈ ಸ್ಟಿಲ್ ವರ್ಕಿಂಗ್ ಆನ್ ಮೀ. ನಾ ಇನ್ನೂ ಪರಿಪೂರ್ಣ ಆಗಿಲ್ಲ. ಈಸ್ ಟೇಕಿಂಗ್ ಟೈಮ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಾದ್ರೂ ಹೇಳಿದ್ರೆ ಐ ಆಮ್ ಸ್ಟಿಲ್ ಅನ್ಫಿನಿಶ್ಡ್ ಪ್ರಾಡಕ್ಟ್ ಅಂತ ಹೇಳ್ರಿ. ಇನ್ನು ನನ್ನನ್ನು ಪೂರ್ತಿಯಾಗಿ ನನ್ನ ಸ್ವಾಮಿ ರೂಪಿಸಲಿಲ್ಲ. ಐ ಆಮ್ ಅನ್ಫಿನಿಶ್ಡ್. ಅರ್ಥ ಆಯ್ತು, ಸ್ವಲ್ಪ ವೇಟ್ ಮಾಡಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದೊಂದು ನಕ್ಷತ್ರವನ್ನು ಹೆಸರಿಟ್ಟು ಕರೆದ ದೇವರಿಗೆ ನನ್ನ ಬಗ್ಗೆ ಗೊತ್ತಿಲ್ಲವಾ? ಈಗೋ ಇಸ್ರಾಯೇಲನೇ ನಿನ್ನನ್ನು ಹೆಸರಿಟ್ಟು ಕರೆದಾತನು ನಾನೇ. 43ನೇ ಅಧ್ಯಾಯ ವಚನ 1. ನಿನ್ನನ್ನು ಹೆಸರಿಟ್ಟು ಕರೆದವನು ನಾನೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಲಾಸ್ಟಿಗೆ ಬನ್ನಿ, ಲಾಸ್ಟಿಗೆ ವಚನ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. 28ನೇ ವಚನ ಹೋದ್ರೆ ಮುಗಿಸ್ತೀನಿ ನಾನು. 28ನೇ ವಚನ ಫಾಸ್ಟಾಗಿ ಓದಿ. ಅಧ್ಯಾಯ ಅದೇ ಸೇಮ್ 40ನೇ ಅಧ್ಯಾಯ ವಚನ 28. ಫಾಸ್ಟಾಗಿ ಓದಿ, ಟೈಮ್ ಇರೋದು. ಎಂದೇ ಗುರಿ ಮಾಡಿದೆ. 43ನೇ 40ನೇ ಅಧ್ಯಾಯ ವಚನ 28 ವಚನ. 40ನೇ ಅಧ್ಯಾಯ ವಚನ 28. 40ನೇ ಅಧ್ಯಾಯ ವಚನ 28. ನೀವು ಕೇಳಿಲ್ಲವೇ? ಆಹಾ, ನಿಮಗೆ ತಿಳಿದಿಲ್ಲವೇ? ತಿಳಿದಿಲ್ಲವೇ? ಸರ್ವೇಶ್ವರ ಅನಂತ ದೇವರಲ್ಲವೇ? ಸರ್ವೇಶ್ವರ ಅನಂತರ ದೇವರಲ್ಲವೇ? ನೆಕ್ಸ್ಟ್. ಭೂದಿಗಂತಗಳನ್ನು ಆತ ಸೃಷ್ಟಿಸಿದನಲ್ಲವೇ? ದಣಿವೆಂಬುದು ಇಲ್ಲ, ಬಳಲಿಕೆ ಎಂಬುದು ಇಲ್ಲ ಆತನಿಗೆ. ಆತನ ದಕ್ಷ ಸಾಮರ್ಥ್ಯ ಅಗಮ್ಯ ಪರಿಶೋಧನೆಗೆ ದಯಪಾಲಿಸುವನಾತ ಬಲಾಭಿವೃದ್ಧಿಯನ್ನು ಬಳಲಿದವನಿಗೆ ಅನುಗ್ರಹಿಸುವನಾತ ಚೈತನ್ಯವನ್ನು ನಿತ್ರಾಣನಿಗೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು, ಸರ್ವೇಶ್ವರನನ್ನು ಎದುರು ನೋಡುವವರು ಹೊಸ ಚೈತನ್ಯವನ್ನು ಹೊಂದುವರು. ದೇವರಿಗೆ ಚಪ್ಪಾಳೆ ತಟ್ಟ ಸ್ತೋತ್ರ ಸಲ್ಲಿಸಿ. ಹೌದಲ್ಲ? ಇನ್ನೊಂದ್ಸಲ ಹಾಡಿ ಹಾಡು. ಹಲೋ, ಅದೇ ಹಾಡು. ಕಾಯುತ್ತಿರುವೆ, ಹೌದಲ್ವಾ? ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯವನ್ನು ತಗೊಂಡು ಹಾಡಾಡ್ತಾರೆ, ಹೌದಲ್ಲ? ಆತನನ್ನು ನೋಡುವವರು ನೂತನ ಬಲವನ್ನು ಹೊಂದುವರು. ದೇವರಿಗೆ ಚಪ್ಪಾಳೆ ತಟ್ಟ ಸ್ತೋತ್ರ. ಸ್ಟ್ಯಾಂಡ್ ಅಪ್ ಒಂದು ನಿಮಿಷ ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಆ ಹಾಡನ್ನು ಇನ್ನೊಂದ್ಸಲ ಹಾಡ್ಬೋದು. ಒಂದೇ ಸಲ ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಎದ್ದು ನಿಂತುಕೊಳ್ಳಿ. ಪ್ಲೀಸ್ ಸ್ಟ್ಯಾಂಡ್ ಅಪ್. ದೇವರು ಕೊಟ್ಟ ಅದ್ಭುತವಾದ ವಾಕ್ಯಕ್ಕಾಗಿ ದೇವರಿಗೆ ಸ್ತುತಿಯನ್ನು ಸಲ್ಲಿಸುತ್ತಾರೆ. ಚಪ್ಪಾಳೆ ತಟ್ಟ ಎಲ್ಲರೂ ಚಪ್ಪಾಳೆ ತಟ್ಟ.